ಕೊಡಗು ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಕೊಡಗಿನಲ್ಲಿ ಜೂನ್ ಮತ್ತು ಜುಲೈ ತಿಂಗಳು ಬಂತು ಅಂದ್ರೆ ಸಾಕು, ಒಂದು ರೀತಿಯಲ್ಲಿ ಮಳೆಗಾಲದ ರಭಸ ಹೆಚ್ಚಾಗ್ತದೆ. ಅದರ ಜೊತೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಕಲಿತಿರ್ತಕ್ಕಂಥ ಕೆಲವು ಬಡ ಮಧ್ಯಮ ವರ್ಗದ ವಿದ್ಯಾರ್ಥಿಗಳು ನಮ್ಗೆ ಇನ್ನೂ ಕೂಡ ಬರೆಯುವ ಪುಸ್ತಕ ಸಿಕ್ಕಿಲ್ಲ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಚಿಂತನೆ ತೊಡಗಿರ್ತಾರೆ. ಯಾಕೆ ಅಂತಂದ್ರೆ ಕಳೆದ 20-25 ವರ್ಷಗಳಿಂದ ನಿರಂತರವಾಗಿ ಸುಮಾರು 50ರಿಂದ 60 ಸಾವಿರ ಮಕ್ಕಳಿಗೆ ಉಚಿತವಾಗಿ ನೋಟ್ಬುಕ್ ಅನ್ನ ವಿತರಣೆ ಮಾಡ್ತಿರ್ತಕ್ಕಂಥವ್ರು ನಮ್ಮ ಕೊಡಗಿನ ಸಮಾಜ ಸೇವಕರು ಹಾಗೂ ಆಧುನಿಕ ಭಗೀರಥ ಎಂಬಂತ ಬಿರುದನ್ನ ಪಡೆದಂತ ಹರಪಳ್ಳಿ ರವೀಂದ್ರ ಅವರು ಇವತ್ತು ಅವರು ನಮ್ಮ ಜೊತೆಗಿದ್ದಾರೆ. ಇತ್ತೀಚೆಗಷ್ಟೇ ಕಳೆದ ಕೆಲ 2 ದಿನಗಳಲ್ಲೂ ಕೂಡ ಮಕ್ಕಳಿಗೆ ಉಚಿತ ನೋಟ್ಬುಕ್ ಅನ್ನು ಕೂಡ ವಿತರಣೆ ಮಾಡಿದ್ದಾರೆ. ಅವರು ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ನಮಗೆ ಆತ್ಮೀಯ ಸ್ವಾಗತ ಸರ್. ಬಹುಶಃ ಒಂದು 20-25 ವರ್ಷಗಳಿಂದ ನಿರಂತರವಾಗಿ ಮಕ್ಕಳಿಗೆ ಉಚಿತ ಪುಸ್ತಕವನ್ನು ತಾವು ಹಂಚ್ತಾ ಇದ್ದೀರಾ. ಒಂದು ರೀತಿ ಮಕ್ಕಳಿಗೆ ಎಲ್ಲೊಂದು ಕಡೆ ಒಂದು ಬಡ ಮಧ್ಯಮ ವರ್ಗದವರು ಸೇರುವಂಥ ಮಕ್ಕಳಿಗೆ, ಅದರಲ್ಲೂ ಅತಿ ಬಡತನದಿಂದ ಇರುವಂಥ ಮಕ್ಕಳಿಗೆ ಒಂದು ರೀತಿ ಪುಸ್ತಕ ಕೊಂಡ್ಕೊಳ್ಳಿಕ್ಕೆ ಈ ಸಂದರ್ಭದಲ್ಲಿ ಬಹಳಷ್ಟು ಹೊರೆ ಆಗ್ತದೆ. ಅಂತದನ್ನ ಮನಗಂಡು ತಾವು ಕಳೆದ 25 ವರ್ಷಗಳಿಂದ ಈ ರೀತಿಯ ಒಂದು ಮಕ್ಕಳಿಗೆ ವಿದ್ಯಾರ್ಜನೆಗೆ ಪ್ರೋತ್ಸಾಹ ನೀಡುವಂತ ಕೆಲಸವನ್ನು ಮಾಡ್ತಿದ್ರಿ. ಹೇಗನ್ಸುತ್ತೆ ಸರ್ ನಿಮ್ಗೆ? ಕಳೆದ 26 ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಬರೆಯುವ ಪುಸ್ತಕಗಳನ್ನ ಕೊಡ್ತಾ ಇದ್ದೀನಿ. ಆವಾಗ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಇತ್ತು, ಒಂದು 5 ವರ್ಷ ತುಂಬಾ ಕಡಿಮೆ, ಒಂದು 18,000 17,000 ಈ ತರ ಬುಕ್ಗಳು ಕೊಡ್ತಾ ಇದ್ದೆ. ಅಲ್ಲಿಂದ 5 ವರ್ಷ ಆದ್ಮೇಲೆ ಸತತವಾಗಿ 50ರಿಂದ 60 ಸಾವಿರ ಬುಕ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ. ಇವಾಗ್ಲೂ ನೀವು ನೋಡ್ಬೋದು, ಇನ್ನು ಒಂದು 12-13 ಸಾವಿರ ಬುಕ್ ಇದೆ. ಯಾಕಂದ್ರೆ 3 ವಾರದಿಂದ ಕಂಟಿನ್ಯೂಸ್ ಕೊಡ್ತಾ ಇದ್ದೀನಿ. ಇನ್ನು ಬರೋ ವಾರ ಇದೆ, ಮತ್ತೆ ಮುಂದಿನ ವಾರಗಳು ಇದೆ. ಬರೋ ವಾರ 3-4 ಸ್ಕೂಲ್ ಮತ್ತೆ ರೆಡಿ ಆಗಿದ್ದಾರೆ. ಮತ್ತೆ ಇಲ್ಲಿಗೆ ಮನೆಗೆ ಬರೋವರಿಗೂ ನಾನು ಕೊಡ್ತಾ ಇದ್ದೀನಿ. ಪದೇ ಪದೇ ಜನರು ಇವ್ರ ನಿರ್ಗತಿಕರು, ಇವ್ರಿಗೆ ಆಗೋದಿಲ್ಲ, ಕೂಲಿ ಮಾಡೋರು ಅಂತ ದಿವ್ಸಕ್ಕೊಂದು 3-4 ಜನರು ಆದ್ರೂ ಪಟ್ಟಿ ಇಟ್ಕೊಂಡ್ ಬರ್ತಾರೆ. ಅವ್ರಿಗೆಲ್ಲ ಕೊಡ್ತಾ ಇದ್ದೀನಿ. ಸೊ ಇದೊಂದು ಈ ಸಾರಿ ಕೊಡುವಂತ ಒಂದು ಯೋಚನೆ ಮಾಡಿದ್ದೆ, ಕೊಡೋದು ಬೇಡ ಅಂತ. ಆದ್ರೆ ಸತತವಾಗಿ ಕೊಡ್ತಾ ಇದ್ದೀನಿ. ಅದನ್ನ ನಿಲ್ಸ್ಬಾರ್ದು ಅಂತ ಹೇಳ್ಬಿಟ್ಟು ಲಾಸ್ಟ್ ಮೂಮೆಂಟ್ ಅಲ್ಲಿ, ಅಂದ್ರೆ ಕಳೆದ ವರ್ಷ ಎಲ್ಲ ಅದಕ್ಕೆ ಕೊಡುಗೆ ರವೀಂದ್ರ ಅಂತ ಬರಿತಾ ಇದ್ದೆ. ಈ ಸರಿ ಏನು ಬರ್ದಿಲ್ಲ, ಅದು ಕೊಡೋದು ಬೇಡ ಅಂತಿತ್ತು. ಲಾಸ್ಟ್ ಮೂಮೆಂಟ್ ಅಲ್ಲಿ ಡಿಸೈಡ್ ಮಾಡಿ ಒಂದು 30,000 ಬುಕ್ ಇಮಿಡಿಯೇಟ್ ಆರ್ಡರ್ ಮಾಡಿ ಬಂದ್ಬಿಡ್ತೀನಿ. ಅದು ಒಳ್ಳೆ ಕ್ವಾಲಿಟಿ ಕೊಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಜನ ಮಾತಾಡೋರು ಜಾಸ್ತಿ ಇರ್ತಾರೆ. ನನ್ನ ಫ್ರೆಂಡೇ ಒಬ್ರು ಕೇಳಿದ್ರು, ನಿನಗೆ ಎಲ್ಲಿ ಇಷ್ಟು ಫ್ರೀ ಬುಕ್ ಸಿಗೋದು ಅಂತ. ಅದಕ್ಕೆ ಒಳ್ಳೆ ಕ್ವಾಲಿಟಿ ಬುಕ್, ಯಾರು ನನ್ ಬುಕ್ ಬಗ್ಗೆ ಮಾತಾಡಬಾರ್ದು, ಮಾತಾಡೋದು ಇಲ್ಲ. ಎಲ್ಲಾ ಸ್ಕೂಲಿಗೆ ಹೋದ್ರೆ ಒಳ್ಳೆ ಕ್ವಾಲಿಟಿ ಬುಕ್ ಸರ್ ಅಂತ ಹೇಳ್ತಾರೆ. ಸೊ ಹಾಗೆ ಈ ವರ್ಷನೂ ಕಂಟಿನ್ಯೂ ಮಾಡಿದ್ದೀನಿ. ಸಾಧ್ಯ ಆದ್ರೆ ಮುಂದಿನ ಎಲ್ಲಾ ವರ್ಷಗಳಲ್ಲೂ ಬದುಕಿರುವ ತನಕ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಗೆ ಹೆಲ್ಪ್ ಮಾಡಬೇಕು ಅಂತಿದ್ದೀನಿ. ಇದೊಂದೇ ಹೆಲ್ಪ್ ಅಲ್ಲ, ಬೇರೆ ಬೇರೆ ಹೆಲ್ಪ್ ಮಾಡ್ತಾ ಇದ್ದೀನಿ. ಓಕೆ, ಖಂಡಿತ ಸರ್. ಯಾಕಂತಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಒಂದು ರೀತಿಯಲ್ಲಿ ತಾವು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಹೋಗಂತ ಸಂದರ್ಭದಲ್ಲಿ ಅವರಿಗೆ ಪ್ರೋತ್ಸಾಹ ನೀಡಿದ್ದೀರಿ. ಬಹಳಷ್ಟು ಜನಕ್ಕೆ ಒಂದು ಎಲ್ಲೋ ಒಂದ್ ಕಡೆ ಒಂದು ಸೀಟ್ ಕೊಡಿಸೋದಿರ್ಬೋದು, ಆ ರೀತಿ ಕೆಲಸ ಕಾರ್ಯಗಳನ್ನು ತಾವು ಮಾಡಿದ್ದೀರಿ ಖಂಡಿತವಾಗ್ಲು. ಅದೇ ರೀತಿ ವಿದ್ಯಾರ್ಥಿಗಳು ಕೂಡ ಈ ಒಂದು ರೀತಿಯಲ್ಲಿ ಅವರ ವಿದ್ಯಾರ್ಜನೆಗೆ ಏನ್ ಬೇಕೋ ಆ ಪ್ರೋತ್ಸಾಹವನ್ನ ಒಂದು ಪುಸ್ತಕ ನೀಡೋದ್ರ ಮುಖಾಂತರ ಕೂಡ ತಾವು ಮಾಡ್ತಾ ಇದ್ದೀರಿ. ಒಂದು ರೀತಿಯಲ್ಲಿ ಬಹಳಷ್ಟು ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡವ್ರು ತಾವು. ವಿದ್ಯಾರ್ಥಿಗಳಿಗೆ ನಮ್ಮ ಕೊಡಗಿನಲ್ಲಿ ವಿದ್ಯಾರ್ಥಿಗಳಿಗೆ ಬೇಕಾದಂತ ಯಾವುದೋ ಒಂದು ಸೌಲಭ್ಯವನ್ನ ಕಲ್ಪಿಸ್ಕೊಡ್ಬೇಕು ಅನ್ನುವಂಥ ವಿಚಾರ ತಮ್ಮಲ್ಲಿದೆ ಏನಾದ್ರು? ಹೌದು, ಇವಾಗ ಕಳೆದ ವಾರ ಕೊಡಗರಹಳ್ಳಿ ಶಾಲೆಗೆ ಹೋಗಿದ್ದೆ. ಅಲ್ಲಿ ಒಂದು ಹುಡುಗಿ ಬಹಳ ಬ್ರಿಲಿಯಂಟ್ ಇದ್ದಾಳೆ. ಇವಾಗ ನನಗೆ ಇಲ್ಲಿ ಜನರು ಹೇಳೋದು ಅಷ್ಟೇ, ಯಾವ್ದಾದ್ರು ಈಗ ಸುಮ್ನೆ ಹಿಂಗೆ ಯಾರ್ಯಾರಿಗೋ ಬುಕ್ ಕೊಟ್ಟು ಕೆಲವರು ಯೂಸ್ ಮಾಡ್ಕೋತಾರೆ, ಕೆಲವ್ರು ಕೆಟ್ಟದಾಗ ಮಾತಾಡ್ತಾರೆ. ಅದಕ್ಕಿಂತ ಒಂದು 10-15 ಹುಡುಗಿರ್ನ ಸೆಲೆಕ್ಟ್ ಮಾಡ್ಕೊಂಡು ಅವರಿಗೆ ಉತ್ತುಂಗ ಶ್ರೇಣಿಯ ಎಜುಕೇಶನ್ ಕೊಡ್ಬೋದಲ್ಲ ಅಂತ. ಅಂದ್ರೆ ಅದೆಲ್ಲ ತುಂಬಾ ಕಷ್ಟ ಆಗುತ್ತೆ. ಯಾಕಂತ ಹೇಳಿದ್ರೆ ಅವ್ರು ಮೆಡಿಕಲ್ ಅದಕ್ಕೆ ಇದಕ್ಕೆ ಹೋಗ್ಬೇಕಾದ್ರೆ ನಮ್ಗೆ ಒಬ್ಬರ ಕೈಯಿಂದ ಆಗಲ್ಲ. ಈಗ ಕೊಡಗರಹಳ್ಳಿ ಸ್ಕೂಲಿಗೆ ಹೋಗಿದ್ದೆ, ಅಲ್ಲೊಂದು ಹುಡುಗಿ ಬಹಳ ಟ್ಯಾಲೆಂಟೆಡ್. ಅವಳಿಗೆ ನನ್ನ ಕೈಯಲ್ಲಾದಷ್ಟು ಮಾಡ್ಬೇಕು ಅನ್ನೋ ಒಂದು ಆಲೋಚನೆ ಬಂತು. ಇನ್ನು ಮುಂದಿನ ದಿನಗಳಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ IAS IPS ಆಗುವಂತ ಇದಕ್ಕೆ ಯಾವ್ದಾರು ರೂಪದಲ್ಲಿ ನಾ ಹೆಲ್ಪ್ ಮಾಡ್ಬೇಕು ಅಂತ ಮನಸ್ಸು ಮಾಡ್ಕೊಂಡಿದ್ದೀನಿ. ಎಲ್ಲಿ ಹೋದ್ರು ಅಷ್ಟೇ ನಾನು ಹೇಳೋದು ಮಕ್ಕಳಿಗೆ, ನೀವು
ನಿಮ್ಮತ್ಲ ಯಾವುದೇ ಒಂದು ವಿದ್ಯಾರ್ಥಿಯು ಅಥವಾ ಯಾವುದೇ ಒಂದು ಮನುಷ್ಯನು ಹ್ಮ್. ಅವನು ಯಾವುದೇ ತರ ಹಿಂದುಳಿದವನಲ್ಲ. ಹೌದು. ದೇವ್ರು ಎಲ್ರಿಗೂ ಒಂದೇ ಬ್ರೈನ್ ಕೊಟ್ಟಿದ್ದಾನೆ. ಹೌದು. ಆದ್ರೆ ನಾವು ಬ್ರೈನ್ ನ ಯೂಸ್ ಮಾಡ್ಕೊಳ್ಳೋದಾದ್ರೆ ಹಿಂದೆ ಮುಂದೆ ಆಗ್ತೀವಿ. ಹ್ಮ್. ಎಲ್ರೂ ಕರೆಕ್ಟ್ ಆಗಿ ಯೂಸ್ ಮಾಡಿದ್ರೆ ಅದಕ್ಕೇನ್ ಬೇಕು? ಹಾರ್ಡ್ ವರ್ಕ್. ಹ್ಮ್. ಎಲ್ಲಿ ನಾನು ಸ್ಕೂಲಿಗೆ ಹೋದ್ರು ಹಾರ್ಡ್ ವರ್ಕ್ ಮಾಡ್ಲೇಬೇಕು. ಹಾರ್ಡ್ ವರ್ಕ್ ಮಾಡಿದ್ರೆ ನಿಮ್ಗೆ ಹ್ಮ್. ಯಶಸ್ಸು ಸಿಗೋದಿಲ್ಲ ಅಂತ. ಹ್ಮ್. ಅದಕ್ಕೆ ಹಾರ್ಡ್ ವರ್ಕ್ ಮಾಡಿದ್ರೆ ವಿದ್ಯಾರ್ಥಿಗಳು ಮುಂದೆ ಬಂದೇ ಬರ್ತಾರೆ. ಹ್ಮ್. ಹಾಗಾಗಿ ನೀವು ಹಾರ್ಡ್ ವರ್ಕ್ ಮಾಡಿ. ಹ್ಮ್. ಇವತ್ತಿನ ಯುಗದಲ್ಲಿ ಇಷ್ಟು ಫಿಂಗರ್ ಟಿಪ್ಸ್ ಅಲ್ಲಿ ನಿಮ್ಗೆ ಮಾಹಿತಿ ತಂತ್ರಜ್ಞಾನದ ಹೆಲ್ಪ್ ನಿಂದ ಎಲ್ಲಾ ವಿಷಯಗಳು ಸಿಗುತ್ತೆ. ಹ್ಮ್. ಹೌದು. ಒಂದೇ ಒಂದು ನೀವು ಮೊಬೈಲ್ ತಗೊಂಡು ಆ ಗೂಗಲ್ ಮಾಡಿ ಹ್ಮ್. ಒಳ್ಳೆ ವಿಷಯಗಳನ್ನ ಆ ಮೊಬೈಲ್ ಇಂದ ಕಲೆಕ್ಟ್ ಮಾಡ್ಕೊಳ್ಳಿ ಹೊರತು ಬೇರೆ ನೀವು ವಾಟ್ಸಾಪ್ ಅದು ಇದು ಮಾಡಕ್ ಹೋದ್ರೆ ಹ್ಮ್. ನಿಮ್ಮ ಏಳಿಗೆ ಆಗೋದಿಲ್ಲ. ಹ್ಮ್. ಮೊಬೈಲ್ ನ ಎಷ್ಟು ಬೇಕೋ ಅಷ್ಟು ಬಳಕೆ ಮಾಡ್ಕೋಬೇಕು. ಮಾಹಿತಿ ತಂತ್ರಜ್ಞಾನ ಎಷ್ಟು ಬೇಕೋ ಅಷ್ಟು ಬಳಕೆ ಮಾಡ್ಕೋಬೇಕು. ನೀವು ಮುಂದಿನ ನಿಮ್ಮ ಜೀವನ ಬಹಳ ಪ್ರಕಾಶಮಾನವಾಗಿ ಬೆಳೆಯುತ್ತೆ. ಹಾಗಾಗಿ ಒಳ್ಳೆ ಇದೆ. ಆ ನಿಟ್ಟಿನಲ್ಲಿ ನಾನು ಕೆಲವು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಮಾಡಬೇಕು ಅಂತಿದ್ದೀನಿ ಮುಂದಿನ ದಿನಗಳಲ್ಲಿ. ಇಲ್ಲಿ ಎಲ್ಲಿ ಹೋದ್ರು ಅಷ್ಟೇ, ನೀವು IPS ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ತಗೊಳ್ಳಿ, ಯಾವುದೇ ಆಗ್ಲಿ, ಯಾವ್ದಕ್ ಹೆಚ್ಚು ಯಾವ್ದು ಕಡಿಮೆ ಅಂತಿಲ್ಲ. ಯಾರ್ಯಾರಿಗೆ ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಯಾರ್ಯಾರಿಗೆ ಆರ್ಮಿಯಲ್ಲಿ ಹೋಗ್ಬೇಕು ಅಂತಿದ್ದಾರೆ, ಯಾರ್ಯಾರು ಮೆಡಿಕಲ್ಗೆ ಹೋಗ್ಬೇಕು ಅಂತಿದ್ದಾರೆ, ಯಾರ್ಯಾರು IAS ಆಫೀಸರು, KS ಯಾವ್ದ್ರಲ್ಲಾರು ಹೋಗಿ ಸತತ ಪ್ರಯತ್ನ ಮಾಡಿ ನಿಮಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಅಂತ. ಸರ್, ತಾವು ಓದಿದಂತ ಒಂದು ಶಾಲೆ ಶಾಂತಳ್ಳಿಯ ಒಂದು ಕುಮಾರಲಿಂಗೇಶ್ವರ ಪ್ರೌಢಶಾಲೆ ಏನಿದೆ, ಅಲ್ಲಿ ತಾವು ಒಂದು ಮಕ್ಕಳಿಗೆ ಕಲಿಕೆಗೆ ಹೆಲ್ಪ್ ಆಗ್ಲಿಕ್ಕೋಸ್ಕರ ಒಂದು ಕಂಪ್ಯೂಟರ್ನ ಮತ್ತು ಏನು ಕಲಿಕಾ ಬೋರ್ಡ್, ಡಿಜಿಟಲ್ ಬೋರ್ಡ್ ಅನ್ನ ತಾವು ಕೊಟ್ಟಿದ್ರ ಮತ್ತು ಅಲ್ಲೊಂದು ಬಿಲ್ಡಿಂಗ್ ಅನ್ನು ಕೂಡ ಮಾಡಲಿಕ್ಕೆ ತಾವು ಬಹಳಷ್ಟು ಕಳೆದ ಬಾರಿ ಒಂದು ದೇಣಿಗೆಯನ್ನು ಕೂಡ ಕೊಟ್ಟಿದ್ರಿ. ಇದೇ ನಿಟ್ಟಿನಲ್ಲಿ ತಾವು ಒಕ್ಕಲಿಗರ ಸಂಘದ ಒಬ್ರು ಕಾರ್ಯಾಧ್ಯಕ್ಷರು ಕೂಡ ತಾವಾಗಿದ್ದೀರಿ. ಹಾಗಾಗಿ ಸೋಮವಾರಪೇಟೆ ಭಾಗದಲ್ಲಿ ವಿದ್ಯಾರ್ಥಿಗಳಿಗೋಸ್ಕರ ಏನನ್ನ ಮಾಡ್ಬೋದು ಸರ್? ಹಿಂದಿನ 25 ವರ್ಷಗಳಿಂದ ಒಕ್ಕಲಿಗರ ಸಂಘದ ಚುನಾವಣೆಯಲ್ಲಿ ಅದು ಡೈರೆಕ್ಟೋ ಇಂಡೈರೆಕ್ಟೋ ಏನೋ ಗೊತ್ತಿಲ್ಲ, ಯಾವ ಇನ್ಫ್ಲುಯೆನ್ಸ್ ನಡೀತಾ ಇತ್ತೋ ಗೊತ್ತಿಲ್ಲ, ಬೇರೆ ಹಾಸನದ ಜಿಲ್ಲೆಯವರು ಬಂದು ಇಲ್ಲಿ ನಮ್ಮನ್ನ ಆಳ್ತಾ ಇದ್ರು. ಅದು ದುರಂತ. 26 ವರ್ಷಗಳಿಂದ ನಮ್ಗೊಂದು ಹಾಸ್ಟೆಲ್ ಆಗಿಲ್ಲ. ಕಳೆದ ಟರ್ಮ್ ವರೆಗೆ ಒಬ್ರಿದ್ರು ಆಲ್ಮೋಸ್ಟ್ 5 ಚುನಾವಣೆಯಲ್ಲಿ. 6ನೇ ಚುನಾವಣೆಯಲ್ಲಿ ಇನ್ನೊಬ್ಬ ಹಾಸನದವನೇ ಬಂದ್ಬಿಟ್ರು. ಇದು ಕೊಡಗಿನವರ ದುರಂತ. ಆಮೇಲೆ ನಮ್ಮ ವೀಕ್ನೆಸ್, ಕೊಡಗಿನವ್ರನ್ನ ವೀಕ್ನೆಸ್, ಕೊಡಗಿನ ಒಕ್ಕಲಿಗರ ವೀಕ್ನೆಸ್ ತೋರ್ಸ್ಕೊಡ್ತಾ ಇತ್ತು. ನಾನು ತುಂಬಾ ಪ್ರಯತ್ನ ಪಟ್ಟು ಕಳೆದ ಚುನಾವಣೆಯಲ್ಲಿ ನಾನು ಗೆಲುವು ಸಾಧಿಸಿದೆ. ಅದಕ್ಕೆ ನಮ್ಮ ಒಕ್ಕಲಿಗರೆಲ್ಲ ಸಪೋರ್ಟ್ ಮಾಡಿದ್ರು. ಇವಾಗ ಏನಾಗಿದೆ ಅಂತ ಹೇಳಿದ್ರೆ, ಹಿಂದೆ ಒಂದು ಸೀಟ್ ಸಿಗ್ಬೇಕು ಅಂತ ಹೇಳಿದ್ರೆ ಬಹಳ ಸತತ ಪ್ರಯತ್ನ ಮಾಡ್ಬೇಕಿತ್ತು. ಹಾಸ್ಟೆಲ್ ಸೀಟ್ ಸಿಗ್ಬೇಕು ಅಥವಾ ನರ್ಸಿಂಗ್ ಕಾಲೇಜು ಅಥವಾ ಇಂಜಿನಿಯರಿಂಗ್ ಅದು ಇದು ಏನೋ ಒಂದು ಹುಲಿ ಹೊಡೆಯುವಷ್ಟು ಇದಾಗ್ತಿತ್ತು. ಇವತ್ತು ನನ್ನ ಕೋಟಗಳೇನಿದೆ, ವರ್ಷಕ್ಕೆ 20 ಇಂದ 25 ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೀಟ್ ಇರಬಹುದು, ಇಂಜಿನಿಯರಿಂಗ್ ಸೀಟ್ ಇರಬಹುದು. ನನ್ನ ಕೋಟದಲ್ಲಿ ಏನಿದೆ ಎಲ್ಲ ಖಾಲಿ ಮಾಡ್ತೀನಿ. ಮತ್ತೆ ಇನ್ನೂ ಒಂದು ಅಂತ ಹೇಳಿದ್ರೆ, ಈಗ 35 ಜನ ಇದಾರಲ್ಲಿ, 35 ಜನರಲ್ಲೂ ನಾನು ವೆರಿ ಫ್ರೆಂಡ್ಲಿ ಆಗಿದ್ದೇನೆ. ಯಾರ ಆಪೋಸಿಷನ್ ಯಾರ್ ಫಾರ್ ಅಂತ ಇಲ್ಲ ನನಗೆ. ಎಲ್ರು ನನ್ನ ಲೈಕ್ ಮಾಡ್ತಾರೆ. ನಾನು ಕೇಳಿದ ಕೆಲಸಗಳನ್ನ ಆಗ್ತಾರೆ. ನೋಡಿ, ಎಕ್ಸಾಂಪಲ್ ಹೇಳ್ತೀನಿ. ನಮ್ಗೆ ಹಾಸ್ಟೆಲ್ಗೆ ಜಾಗ ಖರೀದಿ ಮಾಡಿ ಆಯ್ತು. ಇಲ್ಲಿ ಸೋಮವಾರಪೇಟೆಯಲ್ಲಿ ಲೇಡೀಸ್ ಹಾಸ್ಟೆಲ್ಗೆ, ಫ್ರೀ ಹಾಸ್ಟೆಲ್ಗೆ ರಿಜಿಸ್ಟ್ರೇಷನ್ ಮಾಡಿ ಆಯ್ತು. ರಿಜಿಸ್ಟ್ರೇಷನ್ ಮಾಡಿ ಆದ್ಮೇಲೆ ಒಂದು ಕುಶಾಲನಗರಕ್ಕೆ ಒಂದು ಫ್ರೀ ಹಾಸ್ಟೆಲ್ಗೆ ನಿವೇಶನ ಬೇಕು ಅಂತ ಹೇಳ್ಬಿಟ್ಟು ಒಂದು ಅಪ್ಲಿಕೇಶನ್ ಕೊಟ್ಟೆ. ಆಮೇಲೆ ಒಂದು ನನಗೆ ಹಾಸ್ಟೆಲ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿ ಒಂದು ರಿಕ್ವೆಷನ್ ಕೊಟ್ಟೆ. 35 ಜನರಲ್ಲಿ ಒಬ್ರು ಅಬ್ಜೆಕ್ಟ್ ಮಾಡ್ಲಿಲ್ಲ. ಬೇರೆ ಕಡೆಯಲ್ಲೆಲ್ಲ ಹೊಡೆದಾಟ, ಬಾಯ್ದಾಟ ಸ್ಟಾರ್ಟ್ ಆಗುತ್ತೆ. ಏನ್ ಯಾರು ಪ್ರಪೋಸಲ್ ತಂದ್ರು, ಅದಕ್ಕೆ ಇದು ಬೇಕು, ಎಸ್ಟಿಮೇಷನ್ ಬೇಕು, ಅದು ಬೇಕು, ಇದು ಬೇಕು, ಏನು ಫೀಸಿಬಿಲಿಟಿ ಬೇಕು, ಅಲ್ಲಿ ಎಷ್ಟು ಜನ ಆಗ್ತಾರ. ನನಗೆ 10 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದಾರೆ. ಒಬ್ರು ಚಕಾರ ಎತ್ತಲಿಲ್ಲ. 9 ಕೋಟಿ 99 ಲಕ್ಷ ಇದು ಮಾಡಿದ್ದಾರೆ. ಅದರಲ್ಲಿ ಈ ಸೋಮವಾರಪೇಟೆಯಲ್ಲಿ ಒಂದು ಇದು ಮಾಡ್ಬೇಕಂತಿದ್ದೀನಿ. ಏನು, ಫಸ್ಟ್ ಏಡ್, ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಬರೇ ಫಸ್ಟ್ ಏಡ್. ಫಸ್ಟ್ ಏನಂತ ಹೇಳಿದ್ರೆ, ಅವನು ಎದೆನೋವು ಅಂತ ಬಂದ್ರೆ TMT, ಎಕೋ, ECG ಇದಾದ್ರೆ ಸ್ವಲ್ಪ ಅವನು ಬ್ರೀದಿಂಗ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ, ಇಲ್ಲಿ ಎದೆನೋವು ಅಂತ ಹೇಳಿದ್ರೆ
ದಾರಿಯಲ್ಲಿ ಹೋಗ್ತಾ ಇರುವಾಗ, ಮೈಸೂರಿಗೆ ಹೋಗ್ತಾ ಇರುವಾಗ ನನ್ನ ಫ್ರೆಂಡ್ಸ್ ಗಳೇ ಸುಮಾರು ಜನ ಹೌದು ಹಾಸನ ಹೋಗಿದ್ದಾರೆ. ಸೊ ಹಾಗಾಗಿ ಅದು ಒಂದು ಮಾಡ್ಬೇಕು ಅಂತಿದ್ದೀನಿ. ಫಸ್ಟ್ ಬಿಲ್ಡಿಂಗ್ 100 ಬೆಡೆಡ್ ಇದು ಹಾಸ್ಟೆಲ್ ಮಾಡ್ಬೇಕು ಅಂತ. ಫ್ರಂಟ್ ಅಲ್ಲಿ ಒಂದು ರೂಮ್ ನ ಅದಕ್ಕೆ ಇಡಬೇಕು ವಿತ್ ಒಕ್ಕಲಿಗರ ಸಂಘದ ನರ್ಸಿಂಗ್ ಅಥವಾ ಟೆಕ್ನಿಕಲ್ ಇದರಿಂದ ಸೂಪರ್ವಿಷನ್ ಇಂದ ಅದೊಂದು ಮಾಡ್ಬೇಕು ಅಂತಿದ್ದೀನಿ. ಅದು ನಮ್ಮ ECಯಲ್ಲೂ ಅಪ್ರೂವ್ ಆಗಿದೆ, ಆಗುತ್ತೆ. ಸೊ ಅದಾದ್ಮೇಲೆ ನಿವೇಶನ ಖರೀದಿಗೂ ಕುಶಾಲನಗರದಲ್ಲಿ ಬಾಯ್ಸ್ ಹಾಸ್ಟೆಲ್ಗೆ ನಿವೇಶನ ಖರೀದಿಗೂ ನನಗೆ EC ಮೀಟಿಂಗ್ ಸ್ಯಾಂಕ್ಷನ್ ಮಾಡಿದ್ದಾರೆ. ಮೊದಲಿನ 26 ವರ್ಷಗಳಿಂದ ಇಲ್ಲಿ ಏನೂ ಆಗ್ಲಿಲ್ಲ ಇದುವರೆಗೆ. ಹಿಂದೆ ಮೆಡಿಕಲ್ ಸೀಟ್, ಈಗ ನೀಟ್ ಬಂದಿದೆ, ಸ್ಪರ್ಧಾತ್ಮಕ ಪರೀಕ್ಷೆಗಳು ಬಂದಿದೆ, ಹಾಗಾಗಿ ಯಾರಿಗೂ ಡೈರೆಕ್ಟರ್ಸ್ ಕೋಟಾ ಇಲ್ಲ. ಈಗ ಇಂಜಿನಿಯರಿಂಗ್ ಅಲ್ಲಿ ಇದೆ, ಬೇರೆದೆಲ್ಲ ಇದೆ, ಮೆಡಿಕಲ್ ಸೀಟ್ ಅಲ್ಲಿ ಇಲ್ಲ. ಆದ್ರೆ ನಮ್ಮಲ್ಲಿ ನನ್ಗೆ ಗೊತ್ತಿಲ್ಲ, ನನ್ ನಿಖರವಾದ ಸ್ಟ್ಯಾಟಿಸ್ಟಿಕ್ಸ್ ಗೊತ್ತಿಲ್ಲ, ಅವರ ಕೋಟದಿಂದ ಇಲ್ಲಿವರೆಗೆ ನಾವು ಯಾವಾಗ ಎಲೆಕ್ಟ್ ಆದ್ವಿ ಅಲ್ಲಿಂದ ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೋಗ್ಬಿಡ್ತು ಸೀಟ್ ಎಲ್ಲ. ನಮಗೊಬ್ರಿಗೂ ಡೈರೆಕ್ಟರ್ ಸಿಗಿಲ್ಲ. ಹಿಂದೆ ಇತ್ತು, ಅದ್ ಎಲ್ಲಿಗೆ ಹೋಯ್ತು ಏನಾಯ್ತು ನನಗೆ ಗೊತ್ತಿಲ್ಲ. ಒಂದು ನನಗ್ ಗೊತ್ತಿರೋ ಹಾಗೆ ನಾನು ಈಗ ಜನರು ಕಡಿಮೆ ನನಗೆ ವಿಸಿಟ್ ಮಾಡೋದು. ಈಗ ಒಂದು 50-60 ಜನ ಬರ್ತಾರೆ ಶನಿವಾರ ಭಾನುವಾರ. ಆಗ 100-150 200 ಜನ ಬರೋರು ಶನಿವಾರ ಭಾನುವಾರ ಆದ್ರೆ. ಬಟ್ ಯಾರು ಇದುವರೆಗೆ ನನಗೆ ಹೇಳಲಿಲ್ಲ ನನಗೆ ಒಕ್ಕಲಿಗರ ಸಂಘದಿಂದ ಕೋಟದಿಂದ ಮೆಡಿಕಲ್ ಸೀಟ್ ಆಯ್ತು ಅಂತ. ಸೊ ಇವಾಗ ಎಲ್ಲ ವರ್ಷಕ್ಕೆ ಒಂದು ಮೈಸೂರು ಹಾಸ್ಟೆಲ್ ಅಲ್ಲಿ ಒಂದು 10-12 ಸೀಟ್ ಕೊಡ್ತೀನಿ. ನನ್ಗೆ ಒಬ್ಬ ಡೈರೆಕ್ಟರ್ಗೆ ಒಂದೇ ಸೀಟ್ ಇರೋದು. JP ನಗರ್ ಇರ್ಬೋದು, ಶ್ರೀಗಂಧ ಕಾವಲ್ ಇರ್ಬೋದು, ಎಲ್ಲಾ ಕಡೆ ನಾನು ಕೋಟನ ಫಿಲ್ ಮಾಡ್ತೀನಿ. ಎಲ್ಲಿ ಯಾವ ಪ್ರಿನ್ಸಿಪಲ್ಗೆ ಯಾರಿಗೆ ಇದಕ್ ಮಾಡಿದ್ರು ನನ್ನ ಹೆಸರು ನನಗೆ ಸ್ಮೂತ್ ಅಂತನೋ ಅಥವಾ ಏನು ಅಂತನೋ ಒಳ್ಳೆ ರೆಸ್ಪೆಕ್ಟ್ ಕೊಡ್ತಾರೆ. ನಾನು ಹೇಳಿದ ತಕ್ಷಣ ಸೀಟ್ ಆಗುತ್ತೆ. ಓಕೆ ಸರ್, ಖಂಡಿತವಾಗ್ಲು ಬಹಳಷ್ಟು ಜನ ಇಲ್ಲಿಯ ರೈತರ ಮಕ್ಕಳು, ವಿದ್ಯಾರ್ಥಿಗಳು ಇಲ್ಲಿಂದ ಬೆಂಗಳೂರಿನಲ್ಲಿ ಹೋಗಿ ಓದ್ಬೇಕು ಅನ್ನೋಂಥ ಸಂದರ್ಭದಲ್ಲಿ ಅಲ್ಲಿ ಹಾಸ್ಟೆಲ್ನ ವ್ಯವಸ್ಥೆ ಇರ್ಬೋದು ಅಥವಾ ಮತ್ತಿತರ ಒಂದು ರೀತಿಯಲ್ಲಿ ಯಾವುದೇ ಒಂದು ಸೀಟ್ನ ವ್ಯವಸ್ಥೆ ಇರ್ಬೋದು. ಅದನ್ನ ಬಹುಶಃ ಹಿಂದಿನ ವರ್ಷಗಳಿಗೆ ಹೋಲಿಸಿದ್ರೆ ಬಹಳಷ್ಟು ಹಿಂದಿನ ನಿರ್ದೇಶಕರ ಇದ್ದಂಥ ಸಂದರ್ಭದಲ್ಲಿ ತಾವು ಅಲ್ಲಿ ಬರಬೇಕು, ಇಲ್ಲಿ ಬನ್ನಿ, ನಿಮಗೆ ಅಲ್ಲಿ ಬಂದ್ರೆ ನಾನು ಲೆಟರ್ ಕೊಡ್ತೀನಿ ಅನ್ನುವಂಥದ್ದು. ಆದರೆ ಇಲ್ಲಿ ಈಗ ಆ ಪರಿಸ್ಥಿತಿ ಇಲ್ಲ. ಯಾಕೆಂತಂದ್ರೆ ನಮ್ಮ ಹರಪಳ್ಳಿ ರವೀಂದ್ರ ಅವರು ಯಾವುದೇ ವ್ಯಕ್ತಿ ಆಗಲಿ, ಯಾವುದೇ ಒಂದು ಹೆಣ್ಣು ಮಗಳಾಗ್ಲಿ ಅಥವಾ ಒಂದು ವಿದ್ಯಾರ್ಥಿ ಆಗಲಿ, ಅವ್ರಿಗೆ ಸ್ಥಳದಲ್ಲೇ ಅವೈಲಬಲ್ ಇದ್ರೆ ಖಂಡಿತವಲ್ಲ ಆ ಸ್ಥಳದಲ್ಲೇ ಆಗ್ಲೇ ಒಂದು ಫೋನ್ ಕರೆ ಮುಖಾಂತರವಾಗಿ ಸೀಟ್ ಮಾಡಿಕೊಟ್ಟಂಥವ್ರು ಮತ್ತು ಅಲ್ಲಿ ಅವರಿಗೆ ಹಾಸ್ಟೆಲ್ ವ್ಯವಸ್ಥೆನೋ ಏನು ವ್ಯವಸ್ಥೆ ಬೇಕೋ ಅದನ್ನು ಮಾಡಿಕೊಟ್ಟಂಥವ್ರು. ಮತ್ತಷ್ಟು ಈ ವಿಚಾರಗಳ ಬಗ್ಗೆ ಮಾತಾಡೋಣ. ಈಗ ಒಂದು ಕಾರ್ಯಕ್ರಮದಲ್ಲಿ ಸಣ್ಣ ಬ್ರೇಕ್ ತಗೋತೀನಿ. ಒಂದು ವಿರಾಮದ ನಂತರ ಮತ್ತೆ ಭೇಟಿಯಾಗ್ತೀನಿ. ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ. ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ. ಮುಳಿಯ ಜ್ಯೂಸ್, ಕ್ರಿಯೇಟಿಂಗ್ ಹ್ಯಾಪಿನೆಸ್. ಅಪ್ಪಟ ರೇಷ್ಮೆ ಸೀರೆಗಳ ಬೃಹತ್ ಮಳಿಗೆ ZRN ಕಾವೇರಿ ಸಿಲ್ಕ್. ಅಪ್ಪಟ ರೇಷ್ಮೆಯಿಂದ ನೇಯ್ದ ಮೈಸೂರು ಸಿಲ್ಕ್ಸ್, ಕಾಂಜೀಪುರಂ, ಧರ್ಮಾವರಂ, ಚಾಮುಂಡಿ ಸಿಲ್ಕ್ಸ್ ಹಾಗೂ ನಲ್ಲಿ ಸಿಲ್ಕ್ ಸೀರೆಗಳು ರಿಯಾಯಿತಿ ದರದಲ್ಲಿ ಮಾರಾಟ. ನೂತನ ಡಿಸೈನ್ಗಳು, ಮಹಿಳೆಯರ ಮನಮೆಚ್ಚುವ ಗುಣಮಟ್ಟದ ಸೀರೆಗಳು, ಅತ್ಯಾಕರ್ಷಕ ಆಫರ್ಗಳು. ಅಲ್ಲದೆ ZRN ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂನಲ್ಲಿ ಅತ್ಯಂತ ಕಲಾತ್ಮಕ ಕರಕುಶಲ ಕೆತ್ತನೆಯ ಕಲಾಕೃತಿಗಳು, ಸೌಂದರ್ಯವರ್ಧಕಗಳು, ಸುಗಂಧ ದ್ರವ್ಯಗಳು ಲಭ್ಯವಿದೆ.
ಎಲ್ಲಾ ವಸ್ತುಗಳ ಮೇಲೆ 30% ವಿಶೇಷ ರಿಯಾಯಿತಿ. ಈ ವಿಶೇಷ ರಿಯಾಯಿತಿ ಕೆಲವೇ ದಿನಗಳು ಮಾತ್ರ. ಹಿಂದೆ ZRN ಕಾವೇರಿ ಸಿಲ್ಕ್ಸ್ ಮಳಿಗೆಗೆ ಭೇಟಿ ನೀಡಿ ನಿಮ್ಮ ಅಚ್ಚುಮೆಚ್ಚಿನ ರೇಷ್ಮೆ ಸೀರೆಗಳನ್ನು ನಿಮ್ಮದಾಗಿಸಿಕೊಳ್ಳಿ. ZRN ಕಾವೇರಿ ಸಿಲ್ಕ್ಸ್ ಆರ್ಟ್ಸ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಪ್ಯೂರ್ ಸಿಲ್ಕ್, ಮೈಸೂರು ಸಿಲ್ಕ್, ಕಾಂಜೀವರಂ, ಧರ್ಮಾವರಂ, ವೆಡ್ಡಿಂಗ್ ಕಲೆಕ್ಷನ್ಸ್ ಓನ್ಲಿ ZRN ಕಾವೇರಿ ಸಿಲ್ಕ್ಸ್. ಹಿಂದೆ ಭೇಟಿ ನೀಡಿ. ZRN ಕಾವೇರಿ ಸಿಲ್ಕ್ಸ್ ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, KSRTC ಡಿಪೋ ಸಮೀಪ, GT ರಸ್ತೆ, ಮಡಿಕೇರಿ. ಫೋನ್ 08272 224786. ZRN ಕಾವೇರಿ ಸಿಲ್ಕ್ಸ್, ಮಡಿಕೇರಿ. Shining senses in your life. Desirable designs. Gives you treasured memory. Sharda Jewelers. ನಿಮ್ಮ ಮನೆ, ಹೋಮ್ ಸ್ಟೇ, ಕಚೇರಿ, ರೆಸಾರ್ಟ್ ಇನ್ನಿತರ ಯಾವುದೇ ಸ್ಥಳವನ್ನು ಅಂದವಾಗಿ ಕಾಣಲು ಬಯಸುತ್ತೀರಾ? ಹಾಗಾದರೆ ಇಲ್ಲಿದೆ ಒಂದು ಸುವರ್ಣಾವಕಾಶ. ಮಂಜಿನ ನಗರಿ ಮಡಿಕೇರಿಯಲ್ಲಿ ಇದೀಗ ಪ್ರಾರಂಭಗೊಂಡಿದೆ ಉತ್ತಮ ಸಂಗ್ರಹಗಳನ್ನೊಳಗೊಂಡ ಆಲ್ ಇಂಡಿಯಾ ಹ್ಯಾಂಡ್ಲೂಮ್ಸ್ ಫ್ಯಾಬ್ರಿಕ್ ಹೋಮ್ ಡೆಕೋರ್ಸ್. ಮಳೆಗಾಲದ ವಿಶೇಷ ಆಫರ್, 10% ರಿಯಾಯಿತಿ. ನಮ್ಮಲ್ಲಿ ವಿವಿಧ ವಿನ್ಯಾಸವುಳ್ಳ ಬಗೆಬಗೆಯ ಉತ್ತಮ ಗುಣಮಟ್ಟದ ಕರ್ಟನ್ ಕ್ಲಾತ್, ಬೆಡ್ಶೀಟ್, ಬ್ಲಾಂಕೆಟ್, ಡೋರ್ ಮ್ಯಾಟ್ಸ್, ಕಾರ್ಪೆಟ್ಸ್, ಬೆಡ್ ಕವರ್, ಸೋಫಾ ಕವರ್, ಪಿಲ್ಲೋ ಅಂಡ್ ಪಿಲ್ಲೋ ಕವರ್ಸ್, ಕುಷನ್ ಕವರ್ಸ್, ಬೀಡ್ಸ್ ಕರ್ಟನ್ಸ್, ಮಳೆಗಾಲಕ್ಕೆ ಬೇಕಾಗುವ ಡೆಕ್ ಬ್ಯಾಕ್ ರೈನ್ ಸೂಟ್ಗಳು ನಿಮಗೆ ಸ್ಪರ್ಧಾತ್ಮಕ ದರದಲ್ಲಿ ದೊರಕುತ್ತದೆ. ಅಲ್ಲದೆ ಉತ್ತಮ ಗುಣಮಟ್ಟದ ಕರ್ಟನ್ಗಳು ನಿಮಗೆ ಬೇಕಾದ ಅಳತೆಯಲ್ಲಿ ಸ್ಟಿಚ್ ಕೂಡ ಮಾಡಿಕೊಡಲಾಗುವುದು. ನಿಮ್ಮ ಮನೆ, ಹೋಮ್ ಸ್ಟೇ, ರೆಸಾರ್ಟ್, ಕಚೇರಿಗಳ ಅಂದ ಹೆಚ್ಚಿಸಲು ಹಿಂದೆ ಭೇಟಿ ನೀಡಿ. ಆಲ್ ಇಂಡಿಯಾ ಹ್ಯಾಂಡ್ಲೂಮ್ ಫ್ಯಾಬ್ರಿಕ್ ಹೋಮ್ ಡೆಕೋರ್ಸ್, ಮಮತಾ ಕಾಂಪ್ಲೆಕ್ಸ್ ನಿಯರ್ ICICI ಬ್ಯಾಂಕ್, ಕಾಲೇಜ್ ರೋಡ್, ಮಡಿಕೇರಿ. ಮಾಲೀಕರು ಕಾಳಿಮಾಡ ರಾಜ ಅಪ್ಪಯ್ಯ, ಮಾಜಿ ಸೈನಿಕರು. ಮೊಬೈಲ್ 9483785482, 8618590726. ಆಲ್ ಇಂಡಿಯಾ ಹ್ಯಾಂಡ್ಲೂಮ್ಸ್, ಮಡಿಕೇರಿ. ಓಕೆ ವೀಕ್ಷಕರೇ, ಒಂದು ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಹಿರಿಯ ಸಮಾಜ ಸೇವಕರು ಆದಂತಹ ಕೊಡುಗೈ ದಾನಿಗಳಾದಂತಹ ಹರಪಳ್ಳಿ ರವೀಂದ್ರ ಅವರೊಂದಿಗೆ ಮಾತನಾಡ್ತಾ ಇದ್ವಿ. JC ಸೇವಾರತ್ನ ಅಂತ ಒಂದು ಅವಾರ್ಡ್ ಕೊಟ್ಟಿದ್ದಾರೆ. ಓಕೆ, ಖಂಡಿತ ಸರ್. ಬಹುಶಃ ಹಲವಷ್ಟು ಪ್ರಶಸ್ತಿಗಳು ಅವ್ರನ್ನ ಅರಸಿ ಬಂದಿದ್ದಾವೆ. ಮತ್ತು ನಮ್ಮಲ್ಲೂ ಕೂಡ ಬಹಳಷ್ಟು ಏನು ಇಲ್ಲಿ ಬತ್ತಿ ಹೋದ ಕೆರೆಗಳನ್ನ ಪುನಶ್ಚೇತನಗೊಳಿಸುವಂಥ ಸಂದರ್ಭದಲ್ಲಿ ನಮ್ಮ ಸೋಮವಾರಪೇಟೆ ಇದ್ದಂಥ ಈಗಲೂ ಕೂಡ ಕೊಡಗಿನಲ್ಲಿ ಆಧುನಿಕ ಭಗೀರಥ ಅನ್ನುವಂಥ ಬಿರುದನ್ನ ಪಡ್ಕೊಂಡಿದ್ದಾರೆ. ಸ್ವಲ್ಪ ಮಾತಾಡ್ತಾ ಇದ್ವಿ. ಈಗೇನು ಅಂತಂದ್ರೆ ತಾವು ಈಗ ಏನು ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರು ಮತ್ತು ಕಾರ್ಯಾಧ್ಯಕ್ಷರಾಗಿದ್ದರು ತಾವು. ಬಹುಶಃ ಕಳೆದ 2 ಅವಧಿಗಳಲ್ಲಿ 2-3 ಅವಧಿಗಳ ಹಿಂದೆ ಎಲ್ಲೋ ಒಂದು ರೀತಿಯಲ್ಲಿ ಕೊಡಗಿಗೆ ಆ ಸಂಘದಿಂದ ಅನುದಾನ ಬರಲಿಲ್ಲ ಅಥವಾ ಅಲ್ಪ ಮಟ್ಟಿಗೆ ಬಂತು ಗೊತ್ತಿಲ್ಲ. ಆದರೆ ತಾವು ಬಂದಂಥ ಅವಧಿಯಲ್ಲಿ ಬಹುಶಃ ತಾವು ಹೇಳಿದ್ರೆ ಆಗಲಿ ಸುಮಾರು 10 ಕೋಟಿಯನ್ನ ಅನುದಾನವನ್ನು ಇಲ್ಲಿ ಬಿಡುಗಡೆಗೊಳಿಸಿದ್ದೀನಿ. ಮತ್ತು ಅದರಲ್ಲಿ ಒಂದು ಹಾಸ್ಟೆಲ್ ಕೆಲಸ ನಡೀತಾ ಇದೆ. ಇಲ್ಲಿ ಜಾಗವನ್ನು ಕೂಡ ಪರ್ಚೇಸ್ ಮಾಡಿದ್ದೀವಿ ಅನ್ನೋದು. ಯಾಕೆ ಈ ಹಿಂದೆ ಇದ್ದವರಿಗೆ ಕಾಳಜಿ ಇರಲಿಲ್ವ ಕೊಡಗಿನವ್ರ ಮೇಲೆ? ಒಳ್ಳೆ ಕ್ವಶನ್ ಇದೆ. ಕೊಡಗಿನವರೇ ಅಲ್ಲ ಅವರು, ಹಾಗಾಗಿ ಅವ್ರಿಗೆ ಕಾಳಜಿ ಎಲ್ಲಿ ಬರುತ್ತೆ ಹೇಳಿ. 25 ವರ್ಷದಿಂದ ನಮ್ಮೊಂದು ಹಾಸ್ಟೆಲ್, ಕನಿಷ್ಠ ಒಂದು ಹಾಸ್ಟೆಲ್ ಮಾಡ್ಬೇಕಿತ್ತು. ಹಾಸ್ಟೆಲ್ ಮಾಡ್ಲಿಲ್ಲ. ಹಾಸ್ಟೆಲ್ ಜಾಗನೂ ಪರ್ಚೇಸ್ ಮಾಡ್ಲಿಲ್ಲ. ಹಿಂದುಳಿದ ಒಂದು ಡಿಸ್ಟ್ರಿಕ್ಟ್ ಅಂದ್ರೆ ಕೂರ್ಗ್, ಎಲ್ಲಿ ಬೆಂಗಳೂರಿನ ಒಕ್ಕಲಿಗರ ಸಂಘದ ದೃಷ್ಟಿಯಲ್ಲಿ ನಾನು ಸತತವಾಗಿ ಫೈಟ್ ಮಾಡಿದ್ದೀನಿ. ಯಾಕೆಂತ ಹೇಳಿದ್ರೆ ಒಕ್ಕಲಿಗರು ತುಂಬಾ ಸಂಖ್ಯೆಯಲ್ಲಿರೋದು ಇದರಲ್ಲಿ ಕೊಡಗಿನಲ್ಲಿ, ಅದು ಸೋಮವಾರಪೇಟೆಯಲ್ಲಿ. ನೀವು ಒಕ್ಕಲಿಗರಿಗೆ ಏನ್ ಕೊಟ್ಟಿದ್ದೀರಿ ಇಲ್ಲಿ ಅಂತ. ಸೊ ಈಗ ನಮ್ಗೆ ಆಲ್ಮೋಸ್ಟ್ 55 ಲಕ್ಷದಲ್ಲಿ ಸೈಟ್ ಖರೀದಿ ಮಾಡಿದ್ವಿ. ನಾನು ಆಗ್ಲೇ ಹೇಳ್ದಂಗೆ 9,99,00,000 ಇದು ಹಾಸ್ಟೆಲ್ ಅಭಿವೃದ್ಧಿಗೆ ಸ್ಯಾಂಕ್ಷನ್ ಆಗಿದೆ. ಆ ಹಾಸ್ಟೆಲ್ನ ಆಗಸ್ಟ್ 15ಕ್ಕೆ ಗುದ್ಲಿ ಪೂಜೆ ಮಾಡ್ಬೇಕಂತ ಇದ್ದೀನಿ. ಹಿಂದೆ 25 ವರ್ಷಗಳಿಂದ ಆಗಿಲ್ಲ. ಯಾಕಾಗಿಲ್ಲ ಏನು ಗೊತ್ತಿಲ್ಲ. ನನಗಲ್ಲಿ ಹೋಗೋಕ್ಕಿಂತ ಮೊದಲು ನನ್ನ ಒಂಥರ ತುಚ್ಛವಾಗಿ ಕಾಣ್ತಾ ಇದ್ರು. ಅದ್ ಯಾಕೆ ಆ ತರ ಕಾಣ್ತಾ ಇದ್ರು ಗೊತ್ತಿಲ್ಲ. ಕೊಡಗಿನ ಡೈರೆಕ್ಟರ್ ಅಂತ ಹೇಳಿದ್ರೆ ಏನಪ್ಪ ಏನು ಅಂತ ಗೊತ್ತಿಲ್ಲ. ಅಂದ್ರೆ ಒಂದು
ನಿಮಗೆ ಯೋಗ್ಯತೆ ಇಲ್ಲ ಅಂತ. ಯಾಕೆಂತ ಹೇಳಿದ್ರೆ ನಾವು ಕೊಡಗಿನವ್ರನ್ನ ರೆಪ್ರೆಸೆಂಟ್ ಮಾಡ್ಲೇ ಇಲ್ಲ ಇದುವರೆಗೆ. ತುಂಬಾ ಜನ ಹೇಳಿದ್ದಾರೆ ನಿಮ್ಮವನ್ನ ರೆಪ್ರೆಸೆಂಟ್ ಒಕ್ಕಲಿಗರ ಸಂಘದಲ್ಲಿ ನಿಮ್ಮವನ್ನ ರೆಪ್ರೆಸೆಂಟ್ ಮಾಡಕ್ ಆಗಲ್ಲ ನಿಮ್ಗೆ, ನೀವೇನ್ ಮಾತಾಡೋದು ಅಂತ. ಹಾಗಾಗಿ ನಮ್ಮವರು ಇದುವರೆಗೆ ಹೋಗ್ಲಿಲ್ಲ ಕೊಡಗಿನವರು. ಇವತ್ತು ನಾನು ಹೇಳ್ತಾ ಇದ್ದೀನಿ, ಕೊಡಗಿನ ಸವಲತ್ತುಗಳೇನಿದೆ ಯಾವುದೇ ಆಗಿರ್ಬೋದು, ಕೊಡಗಿನ ಅಧಿಕಾರಯುಕ್ತ ಪ್ರಜೆಗೆ ಆಗ್ಬೇಕು. ಅದು ಯಾವುದೇ ಆಗ್ಲಿ, MLA ಆಗ್ಲಿ, MP ಆಗ್ಲಿ, ಒಕ್ಕಲಿಗರ ಸಂಘದಾಗ್ಲಿ, ಯಾರಿಗಾದ್ರೂ ಕೊಡಗಿನವ್ರಿಗೆ ಬೇಕು ಅಂತ ನಾನು ಹೇಳ್ತಾ ಇರೋದು. ಸೊ ಹಿಂದೆಯಿಂದ ಕೊಡಗಿನವ್ರಿಗೆ ಇಲ್ಲ. ಶೇಖರ್ ಪಾಯಿಂಟ್ ಅವನು ಅವ್ರಿಗೆ ಅವ್ರ ಅವಧಿಯಲ್ಲಿ ನಮ್ಮ ಕೊಡಗಿನ ಮರ್ಯಾದೆ ಹೋಗಿತ್ತು. ಅವ್ರನ್ನ ಅರೆಸ್ಟ್ ಮಾಡಿದ್ರು. ನಮ್ಮ ರಾಜಕೀಯ ಭೀಷ್ಮ ದೇವೇಗೌಡರು, ಮಾನ್ಯ ದೇವೇಗೌಡರು ರಾಜಕೀಯ ಭೀಷ್ಮ, ಅವ್ರಂತವ್ರು ಇನ್ನು ಹುಟ್ಟೋದಿಲ್ಲ ರಾಜಕೀಯದಲ್ಲಿ. ಅವ್ರಿಲ್ಲ ಅಂತ ಹೇಳಿದ್ರೆ ಬಹಳ ಕಷ್ಟದ ಪರಿಸ್ಥಿತಿಲಿ ಇರ್ತಿದ್ರು ಅವರು. ಅದು ಯಾವ ವಿಷಯಕ್ಕೆ ಏನು ನನ್ಗೆ ಗೊತ್ತಿಲ್ಲ. ಪೇಪರ್ ಬಂತು, ಪೇಪರ್ ಕಟ್ಟಿಂಗ್ಸ್ ಇದರಲ್ಲಿ ನಾ ಹೇಳ್ತಾ ಇದ್ದೀನಿ, ನನ್ಗೆ ಗೊತ್ತಿಲ್ಲ ಅದು ನಿಜ ಇದ್ರು ಇರ್ಬೋದು, ಸುಳ್ಳಿದ್ರು ಇರ್ಬೋದು. ಆ ಪೇಪರ್ ಕಟ್ಟಿಂಗ್ಸ್ ಇನ್ನೂ ನನ್ನ ಹತ್ರ ಇದೆ. ಸೊ ಹಿಂದಿನ ಡೈರೆಕ್ಟರ್ಗಳು ಯಾವ್ದು ಅಂತ ಒಂದು ಮುತುವರ್ಜಿ ವಹಿಸ್ಲಿಲ್ಲ ಇಲ್ಲಿಗೆ ಹಾಸ್ಟೆಲ್ ಬೇಕು ಇದು ಅಂತ. ನನ್ನ ಇನ್ನು 30 ತಿಂಗಳು ಆಗಿಲ್ಲ. ನೆಕ್ಸ್ಟ್ ಯಾರು ಬಂದ್ರೆ ಬಂದ್ಕೊಳ್ಳಿ, ಅದು ಗೊತ್ತಿಲ್ಲ. ಕೊಡಗಿನವರೇ ಆಗ್ಬೇಕು. 30 ತಿಂಗಳಲ್ಲಿ ಇದು ಪ್ರತಿಭಾ ಪುರಸ್ಕಾರ ಮಾಡ್ತಾ ಇದ್ದೀನಿ. ಕಳೆದ ವರ್ಷ ಮಾಡಿದೀನಿ. ಯಾರು 95% ಜಾಸ್ತಿ, ಅದಕ್ಕಿಂತ ಜಾಸ್ತಿ ಮಾಡ್ತಾ ಅಂಕಗಳನ್ನ ತಗೋತಾರೆ SLC ಅಲ್ಲಿ, ಸೆಕೆಂಡ್ PUC ಅಲ್ಲಿ, ಅವರಿಗೆಲ್ಲ 5,000 ರೂಪಾಯಿ ಪಾರಿತೋಷಕ, ಸರ್ಟಿಫಿಕೇಟ್, ಮತ್ತೆ ಅವರಿಗೆ ಅವತ್ತಿನ ಖರ್ಚು ಎಲ್ಲ ಕೊಟ್ಟು ಪ್ರತಿಭಾ ಪುರಸ್ಕಾರ ಮಾಡ್ತಾ ಇದ್ನಿ. ಈಗ ನೆಕ್ಸ್ಟ್ ಪ್ರತಿಭಾ ಪುರಸ್ಕಾರ ಲಿಸ್ಟ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಮಂತ್ ಅಲ್ಲಿ ಅದು ಇಟ್ಕೋತೀನಿ. ಮತ್ತೆ ಈ ಹಾಸ್ಟೆಲ್ ಸ್ಯಾಂಕ್ಷನ್ ಮಾಡಿಸಿದೀನಿ. ಆಮೇಲೆ ಪ್ರತಿ ವರ್ಷ 30ರಿಂದ 35 ಹುಡುಗರಿಗೆ ಸೀಟು, ಹಾಸ್ಟೆಲ್ ಸೀಟ್ ಇರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ ಸೀಟ್ ಇರ್ಬೋದು, ನರ್ಸಿಂಗ್ ಇರ್ಬೋದು, ಎಲ್ಲ ಕೊಡಿಸ್ತಾ ಇದ್ದೀನಿ. ಮತ್ತೆ ಹಾಸ್ಪಿಟಲ್ ಅಲ್ಲಿ ತಿಂಗಳಿಗೆ ನಮ್ಗೆ 15,000 ಅನುದಾನ ಕೊಡ್ತಾರೆ ಒಕ್ಕಲಿಗರ ಸಂಘದಲ್ಲಿ. ಎಲ್ಲರಿಗೂ ನಾನು ನಮ್ಮವ್ರು ಯಾರು ಬರ್ತಾರೆ ಬಂದವರಿಗೆ ಪೇಷಂಟ್ ಗಳಿಗೆ ನಾನೇ ಖುದ್ದಾಗಿ ಹೋಗಿ ಅವರ ಕಷ್ಟಗಳನ್ನ ವಿಚಾರಿಸಿ ಅವ್ರಿಗೆ ನನ್ನ ಕೋಟದಿಂದ ದುಡ್ಡು ಕೊಟ್ಟು, ಮತ್ತೆ ಇನ್ನೂ ಇದು ಅಂತ ಹೇಳಿದ್ರೆ ನನಗೆ ಡಾಕ್ಟರ್ಸ್ಗಳು ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ. ಎಲ್ಲ ಸೇವೆಗಳನ್ನ ಅಲ್ಲಿ ಎಷ್ಟು ಆಗ್ಬೇಕು ಅದೆಲ್ಲ ನಾನು ಇಮಿಡಿಯೇಟ್ ನನ್ನ ಗಮನಕ್ಕೆ ಬಂದಂಥದ್ದು ಎಲ್ಲ. ಸುಮಾರು ಮೊನ್ನೆ ಯಾರೋ ಒಂದು ಡೆತ್ ಆಯ್ತು, ಸೂಸೈಡ್ ಆಯ್ತು, ಅದನ್ನ ನಾನು ಹೋಗಿ ಇಮಿಡಿಯೇಟ್ ಪೋಸ್ಟ್ ಮಾರ್ಟಮ್ ಮಾಡಿಸಿ, ಅದು ಸುಮಾರು ಅವ್ರಿಗೆ ಯಾರೋ ಫೋನ್ ಮಾಡಿದ್ರು ಸಾಯಂಕಾಲದವರೆಗೂ ಆಗಲ್ಲ ಅಂತ, ಇಮಿಡಿಯೇಟ್ ಒಂದು ಅರ್ಧ ಗಂಟೆ ಒಳಗೆ ಅಲ್ಲಿಗೆ ಪೊಲೀಸ್ ಮುಖಾಂತರ ಬಾಡಿ ಬಂದ ತಕ್ಷಣ ಅರ್ಧ ಗಂಟೆ ಒಳಗೆ, 3/4 ಗಂಟೆ ಒಳಗೆ ಮಾಡಿಸಿ ನಾನು ಇಲ್ಲಿಗೆ ಪ್ಯಾಕಪ್ ಮಾಡಿಸಿದೆ, ಅಲ್ಲಿಗೆ ಕಿರ್ಗಂದೂರಿಗೆ. ಸೊ ಆ ತರದ್ದು ತುಂಬಾ ಕೆಲಸಗಳು ಆಗ್ತಾ ಇದೆ. ಏನು ನಮ್ಮನ್ನ ಸೆಲೆಕ್ಟ್ ಮಾಡಿ ಕಳ್ಸಿದ್ದಾರೆ. ಅವ್ರು ಕಳ್ಸಿದ್ರೆ ಕೊಡಗಿನ ಜನ ಈ ಸಾರಿ ಬುದ್ಧಿವಂತಿಕೆಯಿಂದ ನಮ್ಮ ಕಳ್ಸಿದ್ದಾರೆ. ಅದಕ್ಕೆ ಅವ್ರಿಗೆ ರಿಟರ್ನ್ ಆಗಿ ನಾನು ಕೊಡ್ಲೇಬೇಕೇನಾದ್ರು, ಕೊಡ್ತಾ ಇದೀವಿ. ಆಮೇಲೆ ಇನ್ನೊಂದು, ಫಸ್ಟ್ ಸೆಲೆಕ್ಟ್ ಆಗಿ ಹೋಗಿ ಕಾರ್ಯಾಧ್ಯಕ್ಷ ಮತ್ತು ಪರ್ಚೇಸಿಂಗ್ ಕಮಿಟಿ ಚೇರ್ಮನ್ ಆಗಿದ್ದಾರೆ. ಹಿಂದೆ ಯಾರು ಮಾಡದಿದ್ದಂತ ಅಚೀವ್ಮೆಂಟ್ ಮಾಡಿದ್ದೀನಿ ಪರ್ಚೇಸಿಂಗ್ ಕಮಿಟಿಯಲ್ಲಿ. ಅದು ನಿಮ್ನ ಕರಿತೀನಿ. ಈಗ ನೆಕ್ಸ್ಟ್ ಆಗಸ್ಟ್ 15ಕ್ಕೆ ಗುದ್ಲಿ ಪೂಜೆ ಮಾಡ್ತಾ ಇದ್ವಿ. ಅವಾಗ ಎಲ್ಲಾ ಡೈರೆಕ್ಟರ್ಸ್ ಕರಿತೀನಿ. ನಾನ್ ಇಲ್ಲಿ ಹೇಳೋದು ಸುಳ್ಳು ಅಂತ ಹೇಳಿದ್ರೆ ನೀವು ಅವ್ರನ್ನ ಪ್ರತ್ಯೇಕವಾಗಿ ನಾನು ಹೇಳ್ತೀನಿ, ಇಂಥವ್ರು ನನ್ಗೆ ಆಗೋದಿಲ್ಲ ಅಥವಾ ನಮ್ಮ ಅಗೇನೆಸ್ಟ್ ಅಂತ, ಅವ್ರನ್ನೇ ನೀವು ಕ್ವಶನ್ ಮಾಡ್ಬೋದು. ಇವತ್ತವರೆಗೆ ಪರ್ಚೇಸಿಂಗ್ ಕಮಿಟಿಯಲ್ಲಿ ಒಂದು ಟೀ ಕುಡ್ದಿಲ್ಲ ನಾವು. ಒಂದೊಂದು ದಿವಸ ವಾರದಲ್ಲಿ ಮೊದಲು, ಈಗ ಇನ್ನು 2 ದಿವಸ ಆಯ್ತು ನಾನು ಚಾರ್ಜ್ ತಗೊಂಡು, ಒಂದು ದಿವಸಕ್ಕೆ 30 ಲಕ್ಷ 40 ಲಕ್ಷವಷ್ಟಿಗೂ ಸೈನ್ ಹಾಕ್ತಿದ್ದೆ. ಒಂದು ಟೀ ಇದುವರೆಗೆ ಕುಡ್ದಿಲ್ಲ. ಅದು ಎಲ್ಲಾ ಒಕ್ಕಲಿಗರ ಸಂಘದ ವಿವಿಪುರಂನಲ್ಲಿ ಒಂದು ಹುಡುಗನಿಗೂ ಅಥವಾ ಒಂದು ಪಿಯೂನಿಗೂ ಅಥವಾ ಒಂದು ಇವರಿಗೂ ಗೊತ್ತು ಅದು. ಹಾಗಾಗಿ ನನಗೆ ಒಳ್ಳೆ ಬೆಲೆ ಕೊಡ್ತಾರೆ. ಹಾಗೆ ಕಾರ್ಯಾಧ್ಯಕ್ಷ ಆಗಿದ್ದೀನಿ. ಮತ್ತೆ ಈ ವರ್ಷ ಏನು, ಈಗ ಫಸ್ಟ್ ಬಾಲಕೃಷ್ಣ ಅವರು ಅಧ್ಯಕ್ಷ ಆಗಿದ್ರು, ಆವಾಗ ನಾನು ಪರ್ಚೇಸಿಂಗ್ ಕಮಿಟಿ ಚೇರ್ಮನ್ ಮತ್ತೆ ಇದಾಗಿದೆ. ಆಮೇಲೆ ಒಂದು 6 ಮಂತ್ ಗ್ಯಾಪ್ ಅಲ್ಲಿ ಬೇರೆ ಹನುಮಂತಯ್ಯ ಅಂತ ಪ್ರೆಸಿಡೆಂಟ್ ಆದ್ರು. ಆವಾಗ ನಾನು ಆ ಟೀಮ್ ಅಲ್ಲಿ ಇರ್ಲಿಲ್ಲ. ಇವಾಗ ಮತ್ತೆ ಬಾಲಕೃಷ್ಣ ಅವ್ರು ಬಂದಿದ್ದಾರೆ. ನಾನು ಒಂದೇ ಒಂದ್ ದಿವಸ, ಅಂದ್ರೆ ನಿಮ್ಗೆ ಗೊತ್ತು ಒಕ್ಕಲಿಗರ ಸಂಘದಲ್ಲಿ ಹೊಡೆದಾಟನೇ ಇದಕ್ಕೆ, ಅಧಿಕಾರಕ್ಕೆ. ನಾನು ಒಬ್ಬರ ಹತ್ರನು ನನಗೆ ಅದೇ ಕೊಡಿ ಹಿಂದೆ ಇದ್ದಿದ್ದಂತ ನಾನು ಯಾರ ಹತ್ರನೂ ಕೇಳಲಿಲ್ಲ. ಎಲ್ಲಾ ಡೈರೆಕ್ಟರ್ಸ್ ಗಳಿಗೆ ಗಿಂತ ಮೊದಲು ಫಸ್ಟ್ ಲೆಟರ್ ನನಗೆ ಬಂತು. ನೀವು
ಒಕ್ಕಲಿಗರ ಸಂಘದ ಕಾರ್ಯಾಧ್ಯಕ್ಷರು ಮತ್ತು ಪರ್ಚೇಸಿಂಗ್ ಕಮಿಟಿ ಚೇರ್ಮನ್ ಆಗಿ ಸೆಲೆಕ್ಟ್ ಆಗಿದ್ದೀರಿ. ನಿಮ್ಮ ಕೆಲಸ ಕಾರ್ಯಗಳಿಗೆ ನಾಳೆಯಿಂದ ನೀವು ಹೋಗ್ಬೋದು ಅಂತ. ಸೊ ಫಸ್ಟ್ ಲೆಟರ್ ನನಗೆ ಬಂದಿದೆ. ಬೇರೆಯವರೆಲ್ಲ ನನಗೆ ಕಿಮ್ಸ್ ಚೇರ್ಮನ್ ಬೇಕು, ನನಗೆ ಇದು ಬೇಕು, ವರ್ಕ್ಸ್ ಕಮಿಟಿ ಚೇರ್ಮನ್, ಅದು ಇದು ಏನೇನೋ ಅವರಲ್ಲೇ ತಿಕ್ಕಾಟ ಆಯ್ತು. ಆದ್ರೆ ನಾನು ಯಾವುದು ಕೇಳಲಿಲ್ಲ. ಕೇಳಿದ್ರೆ ನನಗೆ ದೊಡ್ಡ ಪೋಸ್ಟೇ ಸಿಗೋದೇನೋ. ನಾನು ಕೇಳೋದೇ ಇಲ್ಲ, ಯಾವ್ದು ಕೊಡ್ತಾರೆ ಕೊಡ್ಲಿ ಅಂತ. ಕಳೆದ ವರ್ಷ ಯಾವ್ದಿತ್ತು 15 ಲೆಟರ್ ಸಮೇತ ಬಂತು, ಬೋರ್ಡ್ ಬೇರೆ ಹಾಕಿದ್ರು. ಹೋಗಿ ಅವ್ರ ಅಧ್ಯಕ್ಷರು ಫೋನ್ ಮಾಡಿದ್ರು, ನಿಮ್ಮ ಕ್ಯಾಬಿನ್ ನ ನೀವು ನಾಳೆಯಿಂದ ನಿಮ್ಮ ವರ್ಕ್ ನ ಸ್ಟಾರ್ಟ್ ಮಾಡ್ಬೋದು ಅಂತ. ನಾನು ಈಗ 3-4 ದಿವಸದಿಂದ, ಅಂದ್ರೆ ನಾನು ಎಲ್ಲೋ ಎಕ್ಸಿಕ್ಯೂಟಿವ್ ವೈಸ್ ಪ್ರೆಸಿಡೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಎಕ್ಸಿಕ್ಯೂಟಿವ್ ವೈಸ್ ಪ್ರೆಸಿಡೆಂಟ್ ಆಗಿ 6-6:30 ಗಂಟೆವರೆಗೂ ನಂಗೆ ಸತತವಾಗಿ ಮೀಟಿಂಗ್ಗಳಿರ್ತದೆ. 6:30 ಮತ್ತೆ ಸ್ಟಾರ್ಟ್ ಮಾಡಿ ಅಲ್ಲಿಗೆ ಹೋಗಿ 7 ಆಗುತ್ತೆ. 7ರಿಂದ 10 ಗಂಟೆವರೆಗೆ ಅಲ್ಲಿ ಮತ್ತೆ ಕೆಲಸ ಮಾಡ್ತಾ ಇದ್ದೀನಿ. ಸ್ವಲ್ಪ ಕಷ್ಟ ಆಗುತ್ತೆ, ಆದ್ರೂ ಪರವಾಗಿಲ್ಲ. ಏನು ಕೆಲಸ ಮಾಡ್ಬೇಕು ಅಂದ್ರೆ ಮಾಡ್ಬೇಕು. ಖಂಡಿತ ಸರ್. ಯಾಕೆಂತಂದ್ರೆ ಒಂದು ರೀತಿಯಲ್ಲಿ ಸಮಾಜ ಸೇವೆ ನಡುವೆ ಈ ರೀತಿಯ ಒಂದು ಸಂಘ ಸಂಸ್ಥೆಗಳಲ್ಲಿ ಕೂಡ ಒಂದು ಒಳ್ಳೆ ಪೊಸಿಷನ್ ಪಡ್ಕೊಂಡಿದ್ದೀರಿ, ಅಲ್ಲೂ ಕೂಡ ವರ್ಕ್ ಮಾಡಿದ್ದೀರಾ. ಹಾಗೆ ಒಂದು ಈ ಹಿಂದೆ ರಾಜಕೀಯ ಪ್ರವೇಶವನ್ನು ಕೂಡ ತಾವು ಬಯಸಿದ್ದೀರಿ, ರಾಜಕೀಯಕ್ಕೆ ಬರಬೇಕು ಅನ್ನುವಂಥದ್ದು ಪ್ರಯತ್ನನೂ ಕೂಡ ಪಡ್ತೀರಾ ಬಹಳಷ್ಟು. ಒಂದು ರೀತಿಯಲ್ಲಿ ಟಿಕೆಟ್ ಕೈ ತಪ್ಪಿ ಹೋಗುತ್ತೆ, ಆಗ್ಲೂ ಕೂಡ ಧೃತಿಗಿಡದೆ ಬಹುಶಃ ಬೇರೆ ಯಾರೋ ಆಗಿದ್ದಿದ್ರೆ, ಇಲ್ಲ ನನಗೆ ಟಿಕೆಟ್ ಕೈ ತಪ್ಪಿದೆ, ಏನೋ ಒಂದಾಯ್ತು, ಮತ್ತೆ ನಾನು ಯಾಕೆ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿರ್ಬೇಕು, ಬೇಡ ನನಗಿವು ಅನ್ನುವಂಥದ್ದು ಬಹಳಷ್ಟು ಜನ ಯೋಚನೆ ಮಾಡ್ತಿದ್ರು. ಆದರೆ ತಾವು ಅದನ್ನು ಯೋಚನೆ ಮಾಡದೆ ಅಲ್ಲಿಗೆ ನಿಮ್ಮ ಸಮಾಜ ಸೇವೆಯನ್ನ ನಿಲ್ಲಿಸದೆ ಮತ್ತೆ ಮುಂದುವರಿಸಿದ್ದೀರಾ. ಮತ್ತೆ ಎಲ್ಲ ರೀತಿಯಲ್ಲೂ ಕೂಡ ಸಹಕಾರವನ್ನು ಕೊಡ್ತಿದ್ದೀರಾ. ಮುಂದೆ ರಾಜಕೀಯದಲ್ಲಿ ಮತ್ತೆ ತಾವು ಗುರುತಿಸ್ಕೊಳ್ಳೋದಾದ್ರೆ, ರಾಜಕೀಯಕ್ಕೆ ಹೋಗ್ಬೇಕು ಅನ್ನೋದಾದ್ರೆ ತಮ್ಮ ಹೆಜ್ಜೆ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ. ನಾನೊಬ್ಬ ಪ್ರಬಲವಾದ ಆಕಾಂಕ್ಷಿ. ನೆಕ್ಸ್ಟ್ ಇದಕ್ಕೆ ನಿಮಗೆ ಇದು ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ, ಪ್ರಬಲವಾದ. ಬಟ್ ಎಲ್ಲಿಂದ ಸಿಗುತ್ತೆ ಅಂತ ಗೊತ್ತಿಲ್ಲ. ಅದು ಇಂಡಿಪೆಂಡೆಂಟ್ ಆಗಿರ್ಬೋದು, JDS ಇಂದ ಆಗಿರ್ಬೋದು, ಅಥವಾ ಇನ್ಯಾವುದೇ ಪಾರ್ಟಿಗಳಿಂದ ಆಗಿರ್ಬೋದು. ಇವಾಗ ನಾನು ಕಾಂಗ್ರೆಸ್ ಅಲ್ಲಿ ಇದ್ದೀನಿ, ಬೇರೆ ಯಾವ ಪಾರ್ಟಿಯಿಂದ ಆಗಿರ್ಬೋದು. ವರ್ಸ್ಟ್ ಇಂಡಿಪೆಂಡೆಂಟ್ ಆಗಿ ನಿಲ್ತೀನಿ, ಟಿಕೆಟ್ ಸಿಕ್ಲಿಲ್ಲ ಅಂತ. ಗೆಲ್ಸೋದು ಬಿಡೋದು ಜನರಿಗೆ ಬಿಟ್ಟಂತದ್ದು. ಬಟ್ ಇವತ್ತು ಎಲ್ಲಿ ಹೋದ್ರು ನೀವು ಯಾವ್ದೇ ಪಾರ್ಟಿ ಆಗ್ಲಿ, ನೆನ್ನೆ ಯಾವ್ದೋ ಒಂದು ನನ್ನ ಫ್ರೆಂಡ್ಸ್ ಗಳಿದ್ರು, ಯಾವ್ದೋ ಒಂದು ಸ್ಕೂಲಿಗೆ ಹೋಗಿದ್ವಿ, 20 ಜನ ಇದ್ರು. ನೀವು ಯಾವ ಪಾರ್ಟಿಯಿಂದ ಇಂಡಿಪೆಂಡೆಂಟ್ ಆಗಿ ನಿಂತರು ನಾವು ನಿಮ್ ಜೊತೆ ಇದೀವಿ ಸರ್ ಅಂತ. ಸೊ ಹಂಗಿದೆ, ಅಷ್ಟೇ ಸಾಕು. ನಮ್ಗೆ ಇನ್ನೇನ್ ನಾಳೆ ನಾಡು ಸಾಯ್ತೀವಿ ಅಥವಾ ಯಾವಾಗ ಸಾಯ್ತೀವಿ ಅಂತ ಗೊತ್ತಿಲ್ಲ. ಸಾಯುವಕ್ಕಿಂತ ಮೊದಲು ಒಂದು 10 ಜನರಿಗೆ ಉಪಕಾರ ಆಗ್ಬೇಕು. ಅಬ್ದುಲ್ ಕಲಾಂ ಜಿ ಹೇಳಿದ್ದಾರೆ, ನೀನು ದೇವಸ್ಥಾನಕ್ಕೆ ಹೋಗ್ಬೇಕಾಗಿಲ್ಲ, ನೀನು ಹಾರ್ಡ್ ಅರ್ನ್ಡ್ ಮನಿನ 4 ಜನಕ್ಕೆ ಸಹಾಯ ಮಾಡು, ದೇವ್ರು ನಿನ್ನ ಹೃದಯದೊಳಗೆ ಬಂದು ಕೂತ್ಕೋತಾನೆ, ಟೆಂಪಲ್ಗಳು ಸುತ್ತುವಾಗ ಅಗತ್ಯ ಇಲ್ಲ ಅಂತ. ಸೊ ಹಂಗಾಗಿ ನನ್ನಿಂದ ಕೊಡಗಿಗೆ ಒಂದ್ ಸ್ವಲ್ಪ ಅನುಕೂಲ ಆಗ್ಬೇಕು, ಮಾಡ್ಲೇಬೇಕು ಅಂತ ಆಸೆ ನನ್ಗೆ. ಈಗಿರುವ ಕಳೆದ ದಿವಸ ನಾನು ಮಂತರ್ಗೌಡ್ರು ಸತತವಾಗಿ ಟ್ರೈ ಮಾಡಿದ್ವಿ. ಮಂತರ್ಗೌಡ್ರು ಯುವಕರಿದ್ದಾರೆ, ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೆ MLA ಅಂತ ಅನ್ಸ್ಕೊಂಡಿದ್ದಾರೆ, ಅದು ಬೇರೆ ವಿಷಯ. ನಾವು ಒಂದ್ಸಾರಿ ನೀವು ಹೇಳ್ದಾಗೆ ಟ್ರೈ ಮಾಡಿದ್ವಿ. ಟ್ರೈ ಮಾಡಿ ಆದ್ಮೇಲೆ ನಾವು ಈಗ ಏನಿಲ್ಲ, ಅವ್ರ ಹತ್ರ ಅವ್ರಿಗೆ ಎಗನೆಸ್ಟ್ ಮಾತಾಡೋದು ಇಲ್ಲ, ಅವ್ರಿಗೆ ಇದು ಮಾತಾಡೋದಿಲ್ಲ. ಸಾಧ್ಯ ಆದ್ರೆ ಕೋಆಪರೇಟ್ ಮಾಡ್ತೀನಿ, ಇಲ್ಲ ಅಂತ ಹೇಳಿದ್ರೆ ಅವ್ರನ್ನ ನಾನು ಕೆಟ್ಟತನದಲ್ಲಿ ಯಾವಾಗ್ಲೂ ಟ್ರೀಟ್ ಮಾಡೋದಿಲ್ಲ. ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಮಾಡ್ಕೊಂಡು ಹೋಗ್ಲಿ ಅವರು. ಅದು ಒಂದು ನಮ್ದು ವಿಶ್ ಮಾಡ್ತಾ ಇದೀವಿ. ಸೊ ನೆಕ್ಸ್ಟ್ ಚುನಾವಣೆಯಲ್ಲಂತೂ ನಾನು ಪ್ರಬಲವಾದ ಆಕಾಂಕ್ಷಿ. ಸೊ ನೀವು ಎಲ್ಲಿ ಬೇಕಾದ್ರೆ ಬರಿಬಹುದು, ಘಂಟಾಘೋಷವಾಗಿ ಬರಿಬಹುದು, ಯಾವ್ದು ಅಂತ ಗೊತ್ತಿಲ್ಲ. ಕಾಂಗ್ರೆಸ್ ಅಲ್ಲಿ ಇದ್ದೀನಿ, ಇಲ್ಲಿವರೆಗೆ ಏನು ಚೇಂಜ್ ಮಾಡಿಲ್ಲ. ಆಮೇಲೆ ಇದು ಯಾವ್ದು ಸಕ್ರಿಯವಾಗಿಲ್ಲ ನಾನೀಗ. ಯಾಕಂದ್ರೆ ಬೇರೆ ನಂದು ಒಕ್ಕಲಿಗರ ಸಂಘದಲ್ಲಿ ಇರೋದು, ಆಮೇಲೆ ಇಲ್ಲಿ ಶನಿವಾರ ಭಾನುವಾರ ಮಾತ್ರ ಬರೋದು, ಇಲ್ಲಿ ಜನಗಳನ್ನ ಬಡವ್ರನ್ನ ಮೀಟ್ ಮಾಡಿ ಅದ್ ಮಾಡಿ ನನ್ನ ತೋಟಗಳು, ಅಂದ್ರೆ ನಾವು ನಮ್ಮ ಊಟ ರೆಡಿ ಮಾಡ್ಕೊಂಡು ಮತ್ತೆ ಬೇರೆಯವ್ರಿಗೆ ಊಟ ಕೊಡುವ ಅಂತದ್ ಮಾಡ್ಬೇಕು. ನನಗೆ ಊಟ ಇಲ್ಲ, ಹಸಿವಾಗಿ ಸಾಯ್ತಾ ಇದ್ದೀನಿ ಅಂತ ಹೇಳಿದ್ರೆ ಬೇರೆಯವ್ರಿಗೆ ಆಗಲ್ಲ. ಹಾಗೆ ನನ್ನ ತೋಟಗಳು, ನನ್ನ ಈಗ ಒಂದು 20 ಎಕರೆ ಶುಂಠಿ ಹಾಕಿದ್ದೀನಿ, ತೋಟ ಎಲ್ಲ ಮಾಡ್ತಾ ಇದ್ದೀನಿ, ಎಲ್ಲದಕ್ಕೂ ಹೋಗಿ ಬರೋದು ಅಂತ ಹೇಳಿದ್ರೆ ಹತ್ರ 12 ಗಂಟೆ ಆಗುತ್ತೆ ಶನಿವಾರ. ಸೊ ಇದೆಲ್ಲ ಮಾಡಿ, ಬಟ್ ಇನ್ನೊಂದು 2 ವರ್ಷ ಇರುವಾಗ ಸಕ್ರಿಯವಾಗಿ ಇಳಿತೀನಿ. ಸರ್, ಹಾಗೆ ಕಳೆದ ಬಾರಿ ನಮ್ಮ ಕೊಡಗು ಚಾನೆಲ್ ತಮ್ಮನ್ನ ಸಂದರ್ಶನ ಮಾಡಿದಂಥ ಸಂದರ್ಭದಲ್ಲಿ ತಾವು ಹೇಳಿದ್ರಿ, ನನಗೆ ಬಹುಶಃ ಕೊಡಗಿನ ಜನತೆ ಆಶೀರ್ವಾದ ಮಾಡಿದ್ರೆ ಈ ಬಾರಿ, ಅಥವಾ ನಾನು ಗೆದ್ರೆ ಸೋಮವಾರಪೇಟೆಯಲ್ಲಿ ಅಥವಾ ನಮ್ಮ ಕೊಡಗಿನಲ್ಲಿ ಪ್ರವಾಸೋದ್ಯಮದ ಒಂದು ಚಿತ್ರಣ ಬದಲಾಗ್ತದೆ, ಆ ರೀತಿಯ ಯೋಜನೆಗಳನ್ನ ಹಮ್ಮಿಕೊಂಡಿದ್ರಿ ತಾವು. ಯಾಕೆಂತಂದ್ರೆ
ಹಿಂದೆ ತಮ್ಮ ಹತ್ರ ಮಾತಾಡೋದು ತಾವು ಹೇಳಿದ್ರು, ಒಂದು ಮಲ್ಲಳ್ಳಿ ಫಾಲ್ಸಿಗೆ ಒಂದು ಕೇಬಲ್ ಕಾರ್ ವ್ಯವಸ್ಥೆ ಮತ್ತು ಈ ರೀತಿಯ ಕೆಲವೊಂದು ಯೋಜನೆಗಳನ್ನ ಹಾಕೊಂಡಿದ್ರಿ. ಮತ್ತು ಮುಖ್ಯವಾಗಿ ಸೋಮವಾರಪೇಟೆಯಲ್ಲಿ ಒಂದು ಆಸ್ಪತ್ರೆಯನ್ನ ಮೇಲ್ದರ್ಜೆಗೇರಿಸಬೇಕು ಅನ್ನುವಂಥ ತಮ್ಮ ಮನಸ್ಸಲ್ಲಿ ಇತ್ತು. ಈಗ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇದೆ, ನೀವು ಕೂಡ ಕಾಂಗ್ರೆಸ್ ಅಲ್ಲಿ ಇದ್ದೀರಿ. ಇನ್ನು ನಮ್ಮ ಸೋಮವಾರಪೇಟೆ ಬಗ್ಗೆ ಅಥವಾ ಕೊಡಗಿನ ಭಾಗದಲ್ಲಿ ಯಾವ ರೀತಿಯ ಅಭಿವೃದ್ಧಿ ಕೆಲಸಗಳು ಆಗ್ಬೇಕು ಅಂತ ತಾವು ಬಯಸ್ತೀರಾ? ನೋಡಿ, ನಿಮ್ಗೆ ಹೇಳೋದು ಅಂತ ಹೇಳಿದ್ರೆ, ನಾನು ಕನಿಷ್ಠ ಅಮೌಂಟ್ ಅಲ್ಲಿ ಬ್ಯಾಂಗ್ಳೂರ್ಗೆ ಹೋದೆ. ಅವತ್ತು ಹೋಗಿ ಆದ್ಮೇಲೆ ನಂಗೊಂದ್ 2 ವರ್ಷ ಕೆಲಸದ ಅನುಭವ ಆದ್ಮೇಲೆ ಸತತವಾಗಿ ಎಲ್ಲಾ ಪಾರ್ಟಿಗಳ ರಾಜಕೀಯ ವ್ಯಕ್ತಿಗಳ ಒಡನಾಟದಲ್ಲಿದ್ದೀನಿ. ಯಾರ್ಯಾರು ಯಾವ್ಯಾವ ತರ ಆಟ ಆಡ್ತಾರೆ, ಯಾವ್ಯಾವ ತರ ದುಡ್ಡು ಮಾಡ್ತಾರೆ, ಯಾವ್ಯಾವ ತರ ಇದ್ ಮಾಡ್ತಾರೆ, ಯಾವ್ಯಾವ ತರ ವರ್ಕ್ ಮಾಡ್ತಾರೆ, ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲಿ ಟ್ಯಾಪ್ ಮಾಡಿದ್ರೆ ನಮ್ಗೆ ಸೋರ್ಸ್ ಬರುತ್ತೆ, ಏನ್ ಬರುತ್ತೆ, ಎಲ್ಲ ನನಗೆ ಗೊತ್ತು. ಎಲ್ಲಾರ ಮನೆ ಬಾಗ್ಲಿಗೂ ಹೋಗಿದ್ದೀನಿ. ಯಾಕೆಂತ ಹೇಳಿದ್ರೆ ನನ್ನ ಕಂಪನಿ ಅದೇ, ಅವ್ರ ಮನೆಗೆ ಅವ್ರಿಗೆ ಹೋಗುವಂತದ್ದೇ ನಮ್ಮ ಇದು, ಅವರಿಂದ ಕೆಲಸಗಳು ಆಗ್ಬೇಕು. ಎಲ್ಲ ಅವರ A to Z, ಅವ್ರು ಎಲ್ಲಿಗೆ ಬರಕ್ ಹೇಳ್ತಾರೆ, ನಮ್ಮನ್ನ ಯಾವ ರೀತಿ ಟ್ರೀಟ್ ಮಾಡ್ತಾರೆ, ಯಾವ ರೀತಿ ಕೆಲಸ ಮಾಡ್ಕೋಬೇಕು, ಎಲ್ಲ ಗೊತ್ತಿದೆ. ಸೊ ಹಾಗಿರುವಾಗ ನನಗೆ ಈ MLA ಆಗೋ, MP ಆಗೋ ಅಥವಾ ಮಿನಿಸ್ಟರ್ ಆಗೋ ಇದಿಲ್ಲ, ಅನುಭವ ಇಲ್ಲ ಅಂತ ಹೇಳಿದ್ರು. ಅವರ ಒಡನಾಟದಿಂದ ಅಥವಾ ಅವ್ರನ್ನ ಹತ್ತಿರದಿಂದ ಅವರ ಚಲನವನ ನೋಡ್ತಾ ಇರೋದ್ರಿಂದ ಎಲ್ಲಾ ಗೊತ್ತಿದೆ. ಸೊ ಎಲ್ಲೆಲ್ಲಿ ಏನೇನ್ ಮಾಡ್ಬೇಕು ಅಂತ. ನನಗೇನಾದ್ರೂ ಟಿಕೆಟ್ ಸಿಕ್ಕಿದ್ರೆ ಗೆಲ್ತಿರೋ ಬಿಡ್ತಿರೋ ಅದ್ ಬೇರೆ ವಿಷಯ. ನಂದು ಬಹಳ ಇದಿತ್ತು. ನೋಡಿ, ಇವತ್ತು ಯಾರು ಹೇಳ್ಬೋದು ಮಲ್ಲಳ್ಳಿ ಫಾಲ್ಸ್ ಡೆವಲಪ್ ಮಾಡಿರೋದು ನಾನೇ. ಯಾರು ಬೇಕಾದ್ರೆ ಟೇಬಲ್ ಅಲ್ಲಿ ಬರ್ಲಿ. 5 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡ್ಸಿರೋದು ನಾನು, ಮೆಟ್ಲ್ಗಳು ಮಾಡ್ಸಿರೋದು ನಾನು, ಅದು ಪ್ರವಾಸೋದ್ಯಮಕ್ಕೆ ಮಾಡ್ಸಿರೋದು ನಾನು. ಯಾರು ಬೇಕಾದ್ರೆ ಯಾರಿರ್ಲಿ, ಯಾರು ಮಾತಾಡಿಲ್ಲ ನಮ್ಮ ಮೇಲೆ. ನಾನು ಅವತ್ತಿಂದ ಹೇಳ್ಕೊ ಬರ್ತಾ ಇದ್ದೀನಿ, ಬಟ್ ಯಾರು ಮಾತಾಡಿಲ್ಲ. ಎಲ್ಲ ಒಳ್ಳೆಯವರಿದ್ದಾರೆ. ಸೊ ಯಾರು ಮಾತಾಡೋರು ಇದ್ರೆ ಟೇಬಲ್ ಅಲ್ಲಿ ಅಕ್ರಾಸ್ ದಿ ಟೇಬಲ್ ಬರ್ಲಿ, ಯಾವಾಗ ಏನ್ ಮಾಡಿದೀನಿ ಏನು ಅಂತ ಹೇಳ್ತೀನಿ. ಸೊ ಹಾಗಾಗಿ ಮಲ್ಲಳ್ಳಿ ಬಹಳ ನಂದಂತೂ ಬಹಳ ಇತ್ತು. ಅದ್ ಏನ್ ಮಾಡೋದು, ಕಡಲೆ ಇದ್ದವನಿಗೆ ಹಲ್ಲಿಲ್ಲ, ಬಡವನ ಕೋಪ ದವಡೆಗೆ ಮೂಲ. ನಾವ್ ಇನ್ನೇನಾದ್ರು ಹೇಳೋದು ಅಂತ ಹೇಳಿದ್ರೆ ನಮ್ ತುಟಿ ಕಚ್ಕೋಬೇಕಾಗುತ್ತೆ ಅಷ್ಟೇ. ತುಂಬಾ ಹತ್ತು ಹಲವು ಇದು ತಲೆಯಲ್ಲಿದೆ ನನ್ಗೆ. ಏನ್ ನೀವ್ ಹೇಳ್ದಂಗೆ ಪ್ರವಾಸೋದ್ಯಮ ಇರ್ಬೋದು, ಪ್ರವಾಸೋದ್ಯಮದಲ್ಲಿ ಏನು ರೆವಲ್ಯೂಷನ್ ಮಾಡ್ಬೋದು. ನಿಮ್ಗೆ ಗೊತ್ತಿಲ್ಲ, ಎಲ್ಲೆಲ್ಲಿ ಅನುದಾನ ಇದು ಹೋಗುತ್ತೆ ಫಂಡ್ಸ್, ಕೆಲವು ಡಿಪಾರ್ಟ್ಮೆಂಟ್ ಅಲ್ಲಿ ಆ ಫಂಡ್ಸ್ ನ ಒಂದ್ ಸ್ವಲ್ಪನೂ ಟಚ್ ಮಾಡದೆ ವಾಪಸ್ ಹೋಗೋದುಂಟು. ಅವೆಲ್ಲ ನಮ್ಗೆ ಎಲ್ಲೆಲ್ಲಿ ಏನೇನಿದೆ ಅಂತ ಗೊತ್ತು ನಮ್ಗೆ. ನಾವು 25-30 ವರ್ಷದಿಂದ ಬ್ಯಾಂಗ್ಳೂರ್ಲಿ ಇದ್ದೀನಿ. ಸೊ ಎಲ್ಲೆಲ್ಲಿ ಏನೇನ್ ತರಬೇಕು ಅಂತ ಗೊತ್ತಿತ್ತು. ಅದು ಬಿಟ್ರೆ ನಾನ್ ಬಿಲ್ಡರ್ಸ್ ಅಲ್ಲಿ ವರ್ಕ್ ಮಾಡೋದು. ಯಾವ ಬಿಲ್ಡರ್ಸ್ ನ ಏನ್ ಟ್ರ್ಯಾಪ್ ಮಾಡಿ ಏನ್ ಮಾಡ್ಬೇಕು, ನಮ್ಗೆ ಏನಾದ್ರು ಅಧಿಕಾರ ಇದ್ರೆ ಅವನ್ನ ಎಲ್ಲಿ ಯಾವ ಲೂಪ್ ಹೋಲ್ಸ್ ಇದೆ ನೀನ್ ಇಲ್ಲಿ ಬಂದು ಇನ್ವೆಸ್ಟ್ ಮಾಡು ಅಂತ ಹೇಳುವಂತ ಕೆಪಾಸಿಟಿ ನನಗಿದೆ. ಯಾವ್ದೋ ಒಬ್ಬ ಬಿಲ್ಡರ್ಸ್ ನಿಂದ ಇದೇ ಲೂಪ್ ಹೋಲ್ಸ್ ಇದೆ, ಇಲ್ಲ ಅಂದ್ರೆ ಎತ್ತೀನಿ, ನೀನ್ ಬಂದ್ ನನಗೆ ಇದ್ ಮಾಡಂತ. ಬೇರೆ ನಾನು MPSC ಗ್ರೂಪ್ ಅಲ್ಲಿ ವರ್ಕ್ ಮಾಡ್ತಾ ಇರ್ಬೇಕಾದ್ರೆ ಅವ್ರನ್ನ ಇದ್ ಮಾಡಿದ್ರೆ ಎಷ್ಟು ಸೋಷಿಯಲ್ ವರ್ಕ್ ಮಾಡಿದ್ದಾರೆ ಗೊತ್ತಾ ಅವ್ರು. ಇಡೀ ಬ್ಯಾಂಗ್ಳೂರ್ ಗವರ್ಮೆಂಟ್ ಸ್ಕೂಲ್ಗಳನ್ನೆಲ್ಲ ಹೈಟೆಕ್ ಸ್ಕೂಲ್ಗಳಂಗ್ ಮಾಡಿದ್ದಾರೆ. ನಮ್ಗೆ ಏನಾದ್ರು ಅಧಿಕಾರ ಇದ್ರೆ ಅವ್ರನ್ನ ಇಲ್ಲಿ ಹೈಟೆಕ್ ಫೆಸಿಲಿಟೀಸ್ ಕೊಡಕ್ಕೆ ನಾನು ಫೋರ್ಸ್ ಮಾಡ್ತಾ ಇದ್ದೆ. ಬಟ್ ಅಧಿಕಾರ ಇಲ್ಲದೆ ಹೋಗಿ ಕೇಳೋದು ಅಂತ ಹೇಳಿದ್ರೆ ನೀ ಯಾರು ಅಂತ ಕೇಳ್ತಾರೆ. ಸೊ ಹಾಗಾಗಿ ತುಂಬಾ ನಿಮ್ಗೆ ಪ್ರವಾಸೋದ್ಯಮ ಇರ್ಬೋದು, ರೈತರಿಗೆ ಅನುಕೂಲ ಆಗೋದಿರ್ಬೋದು, ಇದು ಹಾಸ್ಪಿಟಲ್ ಇರ್ಬೋದು. ಹಾಸ್ಪಿಟಲ್ ಒಂದು ದೊಡ್ಡ ಕನ್ಸರ್ನ್ ಇತ್ತು. ಆಮೇಲೆ ಈ ನೀರಿನ ಒಂದು ವೇಸ್ಟ್ ಆಗ್ತಾ ಇರೋದು, ಹರಿದು ಅರಬ್ಬಿ ಸಮುದ್ರಕ್ಕೆ ಹೋಗಿ ಸೇರ್ತಾ ಇರೋದು ಇರ್ಬೋದು. ಬೇರೆ ಬೇರೆ ಏನೇನೋ 10 ಹಲವು ಇದು. ಬೇರೆ ಏನಾದ್ರೂ ನಾನು ಒಬ್ನೇ ಬ್ಯಾಂಗ್ಳೂರಿಂದ ಇಲ್ಲಿಗೆ ಬರ್ತಾ ಇರೋದು. ನನ್ನ ಜೊತೆ ಒಂದು ನನ್ನ ಪ್ರೊಟೆಕ್ಷನ್ ಅಂತ ಹೇಳಿದ್ರೆ ಏನೋ ಒಂದು ವೆಪನ್ ನನಗೆ ಸರ್ಕಾರ ಕೊಟ್ಟಿದ್ದಾನೆ, ಅದನ್ನ ಇಟ್ಕೋತೀನಿ ಅಷ್ಟೇ. ಬೇರೆ ಡ್ರೈವರ್ ತಗೊಳ್ಳಲ್ಲ, ನಾನು ಯಾರನ್ನೂ ಆಮೇಲೆ ಫ್ರೆಂಡ್ಸ್ ಬಂದ್ರೆ ಬರ್ತಾರೆ, ಬಟ್ ನನ್ನ ಆ ಟೈಮಲ್ಲಿ ಯಾರೂ ಸಿಗೋದಿಲ್ಲ. ನಾನು ಆ ಟೈಮಲ್ಲಿ ಬರ್ತೀನಿ. ಅವಾಗ ಯೋಚನೆಗಳು ನಂದು ಇದೆ, ಏನಾದ್ರೂ ಒಳ್ಳೇದ್ ಮಾಡ್ಬೇಕು, ಏನಾದ್ರು ಮಾಡ್ಬೇಕು ಅಂತ. ಸರ್ ಖಂಡಿತ ಯಶಸ್ಸಾಗ್ಲಿ. ಯಾಕೆಂತಂದ್ರೆ ಮುಂದೆ ತಾವು ಹಲವಾರು ಈಗ ಒಂದ್ ರೀತಿ ಕನ್ಸು ಕಂಡಿದ್ರಿ, ಎಲ್ಲೋ ಒಂದ್ ಕಡೆ ಅದು ಸಾಕಾರ ಆಗ್ಬೇಕಾಗಿತ್ತು. ಅದ್ರೊಂದು ಚಿಟಿಕೆಯಲ್ಲಿ ತಪ್ಪೋಯ್ತು ಅಂತ ಅನ್ಕೊಳ್ವ. ಮುಂದಿನ ದಿನ ಒಳ್ಳೆ ಅವಕಾಶಗಳು ಸಿಗ್ಲಿ ತಮಗೆ. ಅದ್ರ ಜೊತೆಗೆ ನಮ್ಮ ಕೊಡಗಿನ ಅಭಿವೃದ್ಧಿ ಕೂಡ ಆಗ್ಲಿ ಅಂತ ಹೇಳ್ತಾ, ಕೊನೆಯದಾಗಿ ಸರ್, ನಮ್ಮ ಏನು ಅಂತಂದ್ರೆ ಇವತ್ತಿನ ಈ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ವಿದ್ಯಾರ್ಥಿಗಳಿಗಾಗ್ಲಿ, ತಾವು ಆಗ್ಲೇ ಹೇಳಿದ್ರಿ, ಮತ್ತು ತಾವೊಬ್ರು ಪ್ರಗತಿಪರ ಕೃಷಿಕರು ಕೂಡ ಹೌದು. ಆ ನಿಟ್ಟಿನಲ್ಲಿ ನಮ್ಮ ವಾಹಿನಿ ಮುಖಾಂತರ ನಮ್ಮ ಕೊಡಗಿನ ಜನತೆಗೆ ಹೇಳುವಂಥದ್ದು ಏನಾದ್ರು ಇದ್ರೆ ತಾವು. ಅಲ್ಲ, ನಾನು ಯಾರಿಗಾದ್ರೂ ಅಷ್ಟೇ, ವಿದ್ಯಾರ್ಥಿಗಳಿಗಿರ್ಬೋದು, ಹಾರ್ಡ್ ವರ್ಕ್ ಮಾಡಿ ಅಂತ. ಯಾವ್ದು ಈಗ ಎಲ್ಲ ಸ್ಕೂಲಲ್ಲೂ ಸ್ಪೀಚ್ ಮಾಡ್ತಾ ಇರ್ಬೇಕು, ನಿಮ್ಗೆ ಶ್ರದ್ಧೆ ಮತ್ತು ಪರಿಶ್ರಮ, ಹಾರ್ಡ್ ವರ್ಕ್
ಯಾಕಂತ ಹೇಳಿದ್ರೆ ನೀವು ರಾಮಾಯಣ ಓದಿರ್ಬೋದು. ಲಕ್ಷ್ಮಣ ಇಂದ್ರಜಿತ್ ಜೊತೆ ಯುದ್ಧ ಮಾಡುವಾಗ ಇಂದ್ರಜಿತ್ ಮಾಯಾವಿ, ಅವನು ಎಲ್ಲಿ ಹೋದ್ರು ಯಾವ ಬಾಣಕ್ಕೂ ಸಿಗ್ತಾ ಇರ್ಲಿಲ್ಲ. ಲಾಸ್ಟ್ಗೆ ಲಕ್ಷ್ಮಣ ಇಂದ್ರಜಿತ್ ಜೊತೆ ಯುದ್ಧ ಮಾಡುವಾಗ ಅವನು ಎಲ್ಲಾ ಬಾಣನು ಪ್ರಯೋಗ ಮಾಡಿದ್ರೆ ಇಂದ್ರಜಿತ್ ಯಾವ ಬಾಣಕ್ಕೂ ಸಿಗೋದಿಲ್ಲ. ಲಾಸ್ಟಿಗೆ ಏನ್ ಮಾಡ್ತಾನೆ, ಅವನ ಶ್ರದ್ಧೆಯನ್ನ ಪಣಕ್ಕಿಡ್ತಾನೆ. ಒಂದು ಆರ್ಡಿನರಿ ಬಾಣ ತಗೊಂಡು ಈ ಬಾಣಕ್ಕೆ ಪ್ರೇಯರ್ ಮಾಡ್ತಾನೆ. ಅದು ಅವನ ಅಣ್ಣನ ಮೇಲೆ ಶ್ರದ್ಧೆಯಿಂದ, ಅದು ಗೊತ್ತು ಲಕ್ಷ್ಮಣ ಏನು ಶ್ರದ್ಧೆ ಇದೆ ಅಂತ. ಏನು ಅಂತ ಹೇಳಿದ್ರೆ 14 ವರ್ಷದಲ್ಲಿ ಒಂದ್ ದಿವಸ ನಿದ್ರೆ ಮಾಡ್ಲಿಲ್ಲ. ಅವನ ನಿದ್ರೆಯನ್ನ ಇವಳಿಗೆ ಅವರ ಹೆಂಡತಿಗೆ ದಾನ ಎರ್ದು ಕೊಟ್ಟ. ನಿದ್ರಾದೇವಿನ ಅಲ್ಲಿ ಇದ್ ಮಾಡಿ ಇವನ ಏನ್ ನಿದ್ರೆ ಇತ್ತು ಅವ್ರ ಹೆಂಡತಿ 14 ವರ್ಷ ಮಲಗಿದ್ರು ಅವ್ರ ಹೆಂಡತಿ, ಇವ್ರ ನಿದ್ರೆನ ಅವ್ರು ತಗೋತಾ ಇದ್ರು. ಅಂತ ಶ್ರದ್ಧೆ ಭಕ್ತಿ ಅಣ್ಣನ ಮೇಲೆ. ಲಾಸ್ಟಿಗೆ ಅವನ ಇಂದ್ರಜಿತ್ ಸೋಲೋದಿಲ್ಲ. ಲಾಸ್ಟಿಗೆ ಶ್ರದ್ಧೆ ಹೆಂಗಿರ್ಬೇಕಂತ ಲಾಸ್ಟಿಗೆ ಒಂದು ಆರ್ಡಿನರಿ ಬಾಣ ತಗೊಂಡು, ನನ್ನ ಅಣ್ಣ ಧರ್ಮಾತ್ಮ ಆಗಿದ್ರೆ, ನನ್ನ ಅಣ್ಣ ದಶರಥನ ಪುತ್ರ ಆಗಿದ್ರೆ, ನನ್ನ ಅಣ್ಣ ಎಲ್ಲರಿಗೂ ಧರ್ಮಿಷ್ಠ ಆಗಿದ್ರೆ, ಇಡೀ ಮನುಕುಲಕ್ಕೆ ಬೇಕಾಗಿದ್ದವನಾದ್ರೆ, ಏನು ದೈವಾಂಶ ಸಂಭೂತನಾಗಿದ್ರೆ, ಒಳ್ಳೆ ಪ್ರಜೆ ಆಗಿದ್ರೆ, ಈ ಬಾಣದಲ್ಲಿ ಇಂದ್ರಜಿತ್ನ ಪ್ರಾಣ ತಗೊಳ್ಳಿ ಅಂತ ಯಾವ್ದು ಬ್ರಹ್ಮಾಸ್ತ್ರ ಅದು ಇದು ಯಾವ್ದು ಸಾಯಿಸ್ಲಿಲ್ಲ. ಯಾಕಂದ್ರೆ ಅವ್ನು ಮಾಯಾವಿ. ಬರೇ ಶ್ರದ್ಧೆ ನೋಡಿ, ಅಣ್ಣನ ಮೇಲೆ ಪಣ ಇಟ್ಟ. ಈ ನನ್ನಣ್ಣ ಈ ತರ ಆಗಿದ್ರೆ ಇಂದ್ರಜಿತ್ ಪ್ರಾಣ ತಗೋಂತ ಸಾಮಾನ್ಯ ಬಾಣ ತಕ್ಕಂತ ಹೊಡೆದ, ಇಂದ್ರಜಿತ್ ಸತ್ತೋದ. ಹಂಗೆ ಶ್ರದ್ಧೆ, ನೀವು ಪರಿಶ್ರಮ, ಶ್ರದ್ಧೆ ಯಾವಾಗ್ಲಾದ್ರು ಒಳ್ಳೆತನ, ಶ್ರದ್ಧೆ, ಹಾರ್ಡ್ ವರ್ಕ್, ಪರಿಶ್ರಮ ಇದ್ರೆ, ಇದು ನಾನು ವಿದ್ಯಾರ್ಥಿಗೆ ಹೇಳುವಂತದ್ದು. ನೀವೇನು ಗುರಿ ಸಾಧಿಸ್ಬೇಕು ಅಂತಿದ್ರಿ ಅದ್ರ ಮೇಲೆ ಶ್ರದ್ಧೆ ಇರ್ಲಿ, ಹಾರ್ಡ್ ವರ್ಕ್ ಇರ್ಲಿ, ಅದೇ ನಿಮ್ಮ ಗುರಿ ಆಗ್ಬೇಕು. ವಿವೇಕಾನಂದ ಅವ್ರು ಹೇಳಿದಾಗೆ 7 ಎದ್ದೇಳು ಗುರಿ ಮುಟ್ಟವ್ರಿಗೂ. ವಿದ್ಯಾರ್ಥಿಗಳದು ನಿದ್ರೆ ಅದೇ ಆಗ್ಬೇಕು, ಗಾಳಿ ಅದೇ ಆಗ್ಬೇಕು, ಉಸಿರಾಟ ಅದೇ ಆಗ್ಬೇಕು, ಊಟ ಅದೇ ಆಗ್ಬೇಕು, ಎಲ್ಲ ಅದೇ ಆಗ್ಬೇಕು. ಅವರಿಗೆ ಅವರ ಗುರಿ ಸಾಧಿಸ್ಲಿಕ್ಕೆ ಅದೊಂದು ಆ ಶ್ರದ್ಧೆ ಇದ್ರೆ ಯಾವ್ದು ತೊಂದರೆ ಆಗಲ್ಲ, ಯಾವ್ದು ಅಡಚಣೆ ಆಗಲ್ಲ. ಅದೇ ರೀತಿ ರೈತರು ಅಷ್ಟೇ, ಬೇರೆ ಎಲ್ಲರೂ ಅಷ್ಟೇ. ನಮ್ಮ ರೈತರಲ್ಲಿ ನಾವು ಪಾಪ ಏನು ಹಾಳಾಗ್ತಾ ಇರೋದು ನಾವು ಅಂತಾರೆ. ನಾನು ರೈತ ಅಂತ ನೋಡಿ, ಈ ಸಾರಿನು ನಾನು ಅತಿ ಆಸೆ ಬಿದ್ದು ಶುಂಠಿನ 20 ಎಕರೆಗೆ ಹಾಕಿ, ಇವತ್ತು ಮಳೆ ಸಡನ್ ಆಗಿ ಇದ್ ಮಾಡಿ ಎಲ್ಲಾ ಕಡೆ ಅಂದ್ರೆ ಹಾಕಿದ ದುಡ್ಡಿಗೆ ಏನ್ ತೊಂದ್ರೆ ಇಲ್ಲ. ಆದ್ರೆ ನಮ್ಮದು ಇದು ಆಸೆ ಏನಿತ್ತು, ಏನೋ ಒಂದು ದೊಡ್ಡ ಇದ್ರಲ್ಲಿ ಏನಾರು ಆದ್ರೆ ಇನ್ನೊಂದ್ ಕಡೆ ಎಲ್ಲಾದ್ರೂ, ನಾನಂದ್ರೆ ಶಾಂತಳ್ಳಿಲಿ ಒಂದು ನಮ್ಮ ಸ್ನೇಹಿತರ ಜೊತೆ ಸೇರ್ಕೊಂಡು ಒಂದು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಮಾಡ್ತಾ ಇದ್ವಿ. ಅದಕ್ಕೆ ಅದು ಮೇಜರ್ ಕಾಂಟ್ರಿಬ್ಯೂಷನ್ ನಮ್ದು. ಮೇಜರ್ ಅಂದ್ರೆ 90%. ಸೊ ಹಾಗಿರುವಾಗ ಇನ್ನೂ ಜನ ಇದ್ದಾರೆ, ಅರುಣ್ ಇರ್ಬೋದು, ಮತ್ತೆ ಇನ್ನು ಅಲ್ಲಿ ನನ್ನ ಕಮಿಟಿ ಮೆಂಬರ್ಸ್ ಎಲ್ಲ ಇರ್ಬೋದು, ಎಲ್ಲರೂ ಮಾಡ್ತಾ ಇದಾರೆ. ನಾವು ದುಡ್ಡು ತರ್ತಾ ಇರ್ಬೋದು, ಬಟ್ ಅವರು ಅದಕ್ಕಿಂತ ಶ್ರಮ ವಹಿಸಿ ಮಾಡ್ತಾ ಇದ್ದಾರೆ. ಈಗ 6ನೇ ಕ್ಲಾಸ್ ವರೆಗೆ, ಈ ಸರಿ 7ನೇ ಕ್ಲಾಸ್ ಆಗ್ತಾ ಇದೆ. ಆಮೇಲೆ ನಾವು ಸ್ಮಾರ್ಟ್ ಬೋರ್ಡ್ ತಂದಿದೀನಿ, ಕಂಪ್ಯೂಟರ್ ತಂದಿದೀವಿ, ಒಂದ್ ಬಿಲ್ಡಿಂಗ್ ಕಟ್ತಾ ಇದೀವಿ ಈಗ. ಸೊ ಇನ್ನೊಂದು ವ್ಯಾನ್ ತರ್ಬೇಕು ಅಂತ ಯಾರಿಗೋ ಒಂದು 50,000 ರೂಪಾಯಿ ದುಡ್ಡು ಕೊಟ್ಟೆ, ಅವ್ನ ಕೈ ಎತ್ಕೊ ಹೋಗ್ಬಿಟ್ಟ, ಇನ್ನು ತಂದಿಲ್ಲ. ಸೊ ಹಾಗಾಗಿ ನಾವು ಒಂದು ದೇಶದಲ್ಲೇ ರೆಕಗ್ನೈಸ್ ಆಗುವಂತ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಮಾಡ್ಬೇಕು ಅಂತ ಟ್ರೈ ಮಾಡ್ತಾ ಇದೀವಿ. ಸೊ ಈ ತರ ಎಲ್ಲೇ ಆದ್ರೂ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಮಾಡೋದು. ಅದಕ್ಕೆ ಯಾರಾದ್ರೂ ರೈತರು ಇರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಸಾಮಾನ್ಯ ಪ್ರಜೆ ಇರ್ಬೋದು, ಇನ್ನೊಬ್ರು ಇರ್ಬೋದು, ಶ್ರದ್ಧೆ ಇರ್ಬೇಕು. ಮೋಸ ಮಾಡಕ್ ಟ್ರೈ ಮಾಡ್ಬಾರ್ದು. ನನಗೆ ಇದುವರೆಗೆ ದೇವ್ರು ಎಲ್ಲೂ ಏನೂ ಮೋಸ ಮಾಡಿಲ್ಲ. ನನಗೆ ನಾನು ಇದುವರೆಗೆ ದೇವಸ್ಥಾನಕ್ಕೆ ಹೋಗಿಲ್ಲ, ದೇವ್ರನ್ನ ನಂಗೆ ಅದ ಕೊಡು ಇದ ಕೊಡು ಅಂತ ಪೂಜೆ ಮಾಡಿಲ್ಲ. ಎಲ್ಲ ನಾನು ಅನ್ನೋದು ನನ್ನ ಹತ್ರ ಇಲ್ಲ, ನಾನು ಅನ್ನುವ ದುರಾಂಕಾರ ನನ್ನ ಹತ್ರ ಇಲ್ಲ. ಎಲ್ಲ ದೇವ್ರು ಕೊಟ್ಟಿದ್ದು ಅಥವಾ ಸಮಾಜದ ಒಳ್ಳೆ ಜನರ ಆಶೀರ್ವಾದ ಅಂತ. ಸೊ ಹಂಗಿರುವಾಗ ಇದುವರೆಗೆ ಇವತ್ತವರೆಗೆ ನಾನು ಯಾವುದೇ ತುಂಬಾ ದೊಡ್ಡ ಪ್ರಾಬ್ಲಮ್ ನ ಫೇಸ್ ಮಾಡಿಲ್ಲ. ಆ ಪ್ರಾಬ್ಲಮ್ ಬಂದ್ರು ದೇವ್ರಿಗೆ ಅಯ್ಯೋ ಇದ್ ನಾನು ಸಾಲ್ವ್ ಮಾಡ್ಕೊಡು, ನಾನು ಆ ತರ ಒಂದ್ ದಿವ್ಸನೂ ಕೇಳಿಲ್ಲ. ಧೈರ್ಯದಿಂದ ಹೋಗ್ತೀನಿ, ದೇವ್ರೆ ನನ್ಗೊಂದು ಆ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಆಗುವಂತ ಶಕ್ತಿ ಕೊಡು. ಸೊ ಅಷ್ಟೇ. ನೀವು ಆ ಕಷ್ಟದಿಂದ ಬಿಟ್ಕೊಡು, ಇದನ್ನ ಪಾರ್ ಮಾಡು, ಅವನಿಗೆ ಕೆಟ್ಟದ್ ಮಾಡು, ಇವನಿಗೆ ಕೆಟ್ಟ, ಎಲ್ಲಿ ದೇವಸ್ಥಾನಕ್ಕೆ ಹೋಗಲ್ಲ, ಹೋದ್ರುನು ಬ್ಲಾಂಕ್ ಆಗಿರ್ತೀನಿ. ಎಲ್ರಿಗೂ ಒಳ್ಳೇದ್ ಮಾಡಪ್ಪ ಅಷ್ಟೇ, ಅದ ಬಿಟ್ರೆ ಬೇರೆ ಏನು ಇಲ್ಲ. ಹಾಗಾಗಿ ಎಲ್ರು ಒಳ್ಳೆತನ ಯಾರಿಗಿದೆ, ಯಾರು ಅಸೂಯೆ ಪಡಲ್ಲ, ಯಾರು ಅನ್ಯಾಯಕ್ಕೆ ಕೈ ಹಾಕಲ್ಲ, ಯಾರು ಶ್ರಮಜೀವಿ ಅಲ್ಲ ಅಂತವ್ರಿಗೆ ದೇವ್ರು ಒಳ್ಳೇದ್ ಕೊಡೋದಿಲ್ಲ. ಯಾರು ಶ್ರಮಜೀವಿಗಳಿಗೂ ಲೇಟ್ ಆಗ್ಬೋದು, ದೇವ್ರು ಒಳ್ಳೇದ್ ಕೊಟ್ಟೇ ಕೊಡ್ತಾನೆ. ಅದಂತೂ ಶತಸಿದ್ಧ. ದೇವ್ರಿದಾನೆ, ದೇವ್ರೆಲ್ಲರನ್ನು ಕಾಪಾಡ್ತಾ ಇದ್ದಾನೆ. ಒಳ್ಳೆಯವ್ರಿಗೆ ಕಾಲ ಇದ್ದೇ ಇದೆ. ಓಕೆ.
ಓಕೆ ಸರ್, ಖಂಡಿತವಾಗ್ಲು ಒಂದು ರೀತಿಯಲ್ಲಿ ಎಲ್ಲರೂ ಕೂಡ ನೀವು ಹೇಳಿದಂಥ ಶ್ರದ್ಧೆಯ ಪಾಠ ವಿದ್ಯಾರ್ಥಿಗಳಿಗೆ ಅದರಿಂದ ಕಲ್ತ್ಕೊಳ್ಳೋವಂಥದ್ದು ತಿಳಿದುಕೊಳ್ಳೋಂಥದ್ದು ಬಹಳಷ್ಟಿದೆ. ಅದು ವಿದ್ಯಾರ್ಥಿಗಳಿಗಾಗಿರ್ಬೋದು, ರೈತರಿಗಾಗಿರ್ಬೋದು, ಪ್ರತಿಯೊಬ್ಬ ಒಂದು ಯಾವುದೋ ಒಂದು ವ್ಯವಹಾರವನ್ನು ನಡೆಸೋಂಥ ವ್ಯಕ್ತಿಗಳಿರ್ಬೋದು, ಎಲ್ರಿಗೂ ಕೂಡ ಆ ಶ್ರದ್ಧೆಯ ಪಾಠ ಮನವರಿಕೆ ಆಗಲಿ ಅಂತ ಹೇಳ್ತಾ, ಮತ್ತೆ ಬಹಳಷ್ಟು ನಿಮ್ಮ ಏನೊಂದು ಸಮಾಜ ಸೇವೆ ಇರ್ಬೋದು, ಈ ರೀತಿಯ ಒಂದು ಸಂಘಟನಾತ್ಮಕವಾಗಿ ಬಹಳಷ್ಟು ಕೆಲಸ ಕಾರ್ಯಗಳನ್ನು ತಾವು ಮಾಡ್ತಾ ಇದ್ದೀರಾ. ಆ ಎಲ್ಲ ಕೆಲಸಗಳು, ಆ ಎಲ್ಲ ಕನಸುಗಳು ಕೂಡ ನೆರವೇರಲಿ. ಮುಂದೆ ಬಹಳಷ್ಟು ಒಂದು ದೊಡ್ಡ ಕನಸನ್ನು ಕೂಡ ಕಟ್ಕೊಂಡಿದ್ದೀರಾ. ಒಂದು ರೀತಿಯಲ್ಲಿ ನಾವು ಕೂಡ ನಿಮ್ಮನ್ನ ನಮ್ಮ ವಾಹಿನಿ ವತಿಯಿಂದ ನಿಮ್ಮನ್ನ ಒಂದು ಈ ಮಡಿಕೇರಿ ವಿಧಾನಸಭಾ ಕ್ಷೇತ್ರನೋ ಅಥವಾ ನಮ್ಮ ಕೊಡಗಿನ ಒಂದು ಕ್ಷೇತ್ರದ ಜನಪ್ರತಿನಿಧಿಯಾಗಿ ನೋಡುವಂತ ಆಸೆ ಕೂಡ ನಮ್ಮಲ್ಲಿದೆ. ಅದು ಸಾಕಾರಗೊಳ್ಳಿ ಅಂತ ಈ ಸಂದರ್ಭದಲ್ಲಿ ನಮ್ಮೆಲ್ಲ ವೀಕ್ಷಕರ ಪರವಾಗಿ ನಿಮಗೆ ಶುಭವನ್ನು ಹಾರೈಸುತ್ತಾ, ಇದುವರೆಗೂ ನಮ್ಮೊಂದಿಗೆ ಸಮಯ ಕಳೆದಿದ್ದೀರಿ ಸರ್. ನಿಮ್ಮೆಲ್ಲ ಕೆಲಸ ಕಾರ್ಯಗಳು ಯಶಸ್ವಿಯಾಗಲಿ, ಮತ್ತೆ ನಿಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ ಅಂತ ಹೇಳಿ ನಮ್ಮೆಲ್ಲರ ಪರವಾಗಿ ನಿಮಗೆ ಆತ್ಮೀಯ ಬೀಳ್ಕೊಡುಗೆ ಸರ್. ನಮಸ್ಕಾರ ಸರ್. ವೀಕ್ಷಕರೇ, ಇದು ನಮ್ಮ ಕೊಡಗಿನ ಸಮಾಜ ಸೇವಕರು ಮತ್ತು ಪ್ರಗತಿಪರ ಕೃಷಿಕರು ಹಾಗೂ ಕೊಡಗೈ ದಾನಿಯೂ ಆದಂಥ ಶ್ರೀಯುತ ಹರಪಳ್ಳಿ ರವೀಂದ್ರ ಅವರ ಮಾತುಗಳು. ಬಹಳಷ್ಟು ರೀತಿಯಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ ಮತ್ತು ಮನೆ ಮುಂದೆ ಬಂದವರಿಗೆ ಯಾವುದೇ ರೀತಿಯಲ್ಲೂ ಕೂಡ ಇಲ್ಲ ಅನ್ನೋದಂತೆ ಕಾಣದ ಒಂದು ರೀತಿಯಲ್ಲಿ ಕಾಣದಂತೆ ದಾನವನ್ನ ಮಾಡುವಂತ ಒಬ್ಬ ಮಹಾದಾನಿ. ಅವರ ರಾಜಕೀಯ ಭವಿಷ್ಯ ಮುಂದಿನ ದಿನಗಳು ಉಜ್ವಲವಾಗಿರಲಿ ಅಂತ ಅವ್ರನ್ನ ಶುಭ ಹಾರೈಸುತ್ತಾ, ಮತ್ತೊಬ್ಬ ವಿಶೇಷ ವ್ಯಕ್ತಿಯೊಂದಿಗೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗ್ತೀನಿ. ಕಾವೇರಿ ನಾಡಿನ ಸಮಗ್ರ ಸುದ್ದಿ ಹಾಗೂ ಮಾಹಿತಿಗಾಗಿ ನೋಡ್ತಾ ಇರಿ ಕೊಡಗು ಚಾನೆಲ್. ವಂದನೆಗಳೊಂದಿಗೆ ಟಿಜೆ ಪ್ರವೀಣ್ ಕುಮಾರ್.